ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಾವೆಲ್ಲರೂ ಅಂದುಕೊಂಡಂತೆ ಬ್ರಹ್ಮ ಅಂತ ಹೇಳಿದ್ರೆ ಸೃಷ್ಟಿಕರ್ತ. ಬ್ರಹ್ಮ ಸೃಷ್ಟಿ ಮಾಡಿರುವಂತ ಈ ಭೂಮಿಯಲ್ಲಿ ಭಗವಂತನ ಅಣತಿಯಂತೆ ನಾವು ಬದುಕ್ತಾ ಇದ್ದೇವೆ. ಇನ್ನೊಂದು ಅರ್ಥದಲ್ಲಿ ಬ್ರಾಹ್ಮಿ ಅಂತ ಕೂಡ ಬ್ರಹ್ಮನನ್ನ ಕರೆಯಲಾಗುತ್ತೆ. ಅಂದ್ರೆ ನಮ್ಮದೇ ಆಗಿರುವಂತಹ ವೇಳಾಪಟ್ಟಿಯನ್ನ ನಾವು ಸಿದ್ಧ ಮಾಡಿಕೊಂಡು ಅದೇ ಸರಿ ಅನ್ನುವಂತಹ ಮಾರ್ಗದಲ್ಲಿ ನಾವು ಮುನ್ನಡಿತಾ ಇದ್ದೇವೆ. ಅಂದ್ರೆ ಸಕಾಲಕ್ಕೆ ಎಲ್ಲವೂ ಕೂಡ ಸಾಕ್ತಾ ಇದೆ ಅನ್ನುವಂತಹ ಮನೋಭಾವ ನಮ್ಮದು. ಆದ್ರೆ ಬ್ರಹ್ಮ ಅನ್ನುವಂತಹ ಪರಿಕಲ್ಪನೆಗೆ ನಾವು ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಆದ್ರೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಇದು ನಾವು ಅಂದುಕೊಂಡಿರುವಂತಹ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಅಷ್ಟೇ ಅರ್ಥ. ಅದರ ಹೊರತಾಗಿ ಏನು ಅನ್ನೋದೇ ಇವತ್ತಿನ ವಿಚಾರ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ ದೇಶಿಕ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ ಬ್ರಹ್ಮ ಅಂತ ಹೇಳಿದ್ರೆ ಸೃಷ್ಟಿಕರ್ತ, ಇನ್ನೊಂದು ಅರ್ಥದಲ್ಲಿ ಬ್ರಾಹ್ಮಿ, ಹಾಗೆ ಜಗತ್ತಿಗೆ ಆಧಾರ ಅಂತ ಹೇಳ್ತೀವಿ. ಆದ್ರೆ ನಿಜವಾದ ಬ್ರಹ್ಮ ಯಾರು ಅನ್ನೋದೇ ಪ್ರಶ್ನೆ ಗುರುಗಳೇ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರ್ತಕ್ಕಂಥ ವಿಚಾರನೇ ಇದೇನೆ, ಬ್ರಹ್ಮ ಸೃಷ್ಟಿ ಬ್ರಹ್ಮ ಅಂತಕ್ಕಂಥದ್ದು. ಮತ್ತು ಜೊತೆಗೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ತೊಗೊಳ್ತೀವಿ. ಅದರಲ್ಲಿ ಶಿವನಿಗೆ ವಿಷ್ಣುಗೆ ಪೂಜೆ ಇದೆ, ಬ್ರಹ್ಮನ ಪೂಜೆ ಇಲ್ಲ, ದೇವಾಲಯ ಇಲ್ಲ, ಹಲವಾರು ರೀತಿ ಇದು ಸ್ವಲ್ಪ ಒಂದು ಸೈಡಿಗೆ ಬಂದುಬಿಟ್ಟಿದೆ. ಅದು ಸರಿ ತಪ್ಪು ಅನ್ನೋ ಪ್ರಶ್ನೆ ನಾವು ಮಾತಾಡೋಕೆ ನಮ್ಗೆ ಅಧಿಕಾರ ಇಲ್ಲ. ಆದರೆ ಒಂದಂತೂ ನಾವು ಅರ್ಥ ಮಾಡ್ಕೋಬೇಕು, ಬ್ರಹ್ಮ ಅಂತಕ್ಕಂಥದ್ದಕ್ಕೆ ನಾವು ಯಾವುದ್ರ ಮೂಲಕ ಈ ಬ್ರಹ್ಮ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗತ್ತೆ. ಇದರ ಹಿನ್ನೆಲೆ ಏನು? ಬ್ರಹ್ಮ ಎಂದರೆ ಬ್ರಹ್ಮಾರ್ಥ, ನೀನು ಹೇಳ್ದಂಗೆ ಬ್ರಾಹ್ಮಿ. ಇದು ಈ ಹಿನ್ನೆಲೆಯನ್ನು ತಿಳ್ಕೊಂಡಾಗ ನಾವು ಇದನ್ನು ಎಷ್ಟರ ಮಟ್ಟಕ್ಕೆ ಅದರ ಹಿಂದೆ ಹೋಗ್ತಾ ಇದ್ದೀವಿ ಅಥವಾ ಆ ಒಂದು ಪದವನ್ನು ನಾವು ಬಳಸೋದಕ್ಕೆ ನಮ್ಗೆ ಅರ್ಥ ಆಗಿದೆ ಅಂತಕ್ಕಂತಹ ವಿಚಾರಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದಾದರೆ ಒಂದೆರಡು ಉದಾಹರಣೆ ಕೊಡಬೇಕಾಗತ್ತೆ. ನಮಗೆ ಕಷ್ಟ ಅಂತ ಹೇಳಿ ನಾವು ಮಾತಾಡ್ಕೊಳ್ತೀವಿ, ಅನುಭವಿಸ್ತಾನೂ ಇದ್ದೀವಿ. ಕಷ್ಟ ಆದರೆ ಏನು ಮಾಡಬೇಕು ಅಂದರೆ ದೇವ್ರ ಮೊರೆ ಹೋಗಬೇಕು ಅಂತ ಹೇಳ್ತಾರೆ. ಅದನ್ನು ಹೋಗ್ತಾ ಇದ್ದೀವಿ, ಏನೂ ವರ್ಕ್ ಆಗಿಲ್ಲ. ಯಾಕೆ ವರ್ಕ್ ಆಗಿಲ್ಲ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಉದಾಹರಣೆ ಕೊಡಬೇಕಾಗತ್ತೆ. ಶ್ರೀರಾಮನಿಗೆ ಯಾಕೆ ಮೋಸ ಆಯಿತು? ಆಗಿದೆಯಾ ಇಲ್ವಾ? ಪಟ್ಟಾಭಿಷೇಕ ಕ್ಯಾನ್ಸಲ್, ಮೋಸ. ಸೀತೆ ರಾಮ ದೂರ ಆಗೋದಕ್ಕೆ ರಾವಣನ ಪ್ರವೇಶ, ಮೋಸ. ಆದರ್ಶವಾಗಿರ್ತಕ್ಕಂಥ ಶ್ರೀರಾಮಚಂದ್ರನಿಗೆ ಯಾಕೆ ಈ ಮೋಸ ನಡೆಯಿತು ಜೀವನದಲ್ಲಿ ಅಂತ ಪ್ರಶ್ನೆ ಹಾಕ್ಕೋಬೇಕಲ್ಲ, ಹೌದಾ? ಅದೇ ರೀತಿ ಪಾಂಡವರು ಭಿಕ್ಷಾಟನೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಇದೆ. ಯಾಕೆ ಆ ಸಂದರ್ಭ ಯಾಕೆ ಒದಗಿ ಬಂತಲ್ಲಿ? ಯಾಕಿದು ಬೇಕಾಗತ್ತೆ ಅಂತಕ್ಕಂಥ ವಿಚಾರ. ಈ ಪ್ರಶ್ನೆ ಏನಕ್ಕೆ ಬೇಕಾಗತ್ತೆ ಅಂದರೆ, ಪ್ರತಿಯೊಬ್ಬರಿಗೂ ಸೂರ್ಯನಿಗೂ ಗ್ರಹಣ ಹಿಡಿಯತ್ತೆ, ಚಂದ್ರನಿಗೂ ಗ್ರಹಣ ಹಿಡಿಯತ್ತೆ, ಮತ್ತು ಇದ್ರ ಉಳಿದಿರೋರು ಯಾರೂ ಇಲ್ಲ. ಎಲ್ಲರಿಗೂ ಅವರದೇ ಆದ ಸಿದ್ಧಾಂತ ಪ್ರಕಾರವಾಗಿ ಅವರವರಿಗೆ ಸಮಸ್ಯೆ ಅಂತಕ್ಕಂಥದ್ದು 5 ನಿಮಿಷ ಆಗಲಿ 5 ಗಳಿಗೆ ಆಗಲಿ ಆಗಿರುತ್ತೆ. ಹಾಗಿದ್ದ ಮೇಲೆ ನಾವೀಗ ಭಗವಂತನ ಮೊರೆ ಹೋಗೋದು ಅಂದರೆ ಹೇಗದು ಯೋಚನೆ ಮಾಡಬೇಕಲ್ಲ. ಹಾಗಂತ ಹೋಗಬಾರ್ದಾ? ಮಾಡಬೇಕು. ನಾವಿಷ್ಟು ತಿಳ್ಕೊಂಡಿದ್ದೀವಿ. ಇದಕ್ಕೆ ಫಸ್ಟ್ ಮೊದಲನೇ ಅರ್ಥ ನಮ್ಮದೇನೆಂದರೆ, ಯಾರಿಗೂ ಕೂಡ ಇದನ್ನು ಕರ್ಮದ ಶಕ್ತಿ ಅಂತಾರೆ. ಏನು? ಕರ್ಮದ ಶಕ್ತಿ ಅಂತಾರೆ. ಕರ್ಮ ಅಂದರೆ ಏನು? ಕರ್ತವ್ಯ, ಕೆಲಸ. ಆ ಕರ್ತವ್ಯದಲ್ಲಿ ಲೋಪ ಆಗಿರ್ತಕ್ಕಂಥದ್ದೇ ಆಗಿದ್ದ ಪಕ್ಷದಲ್ಲಿ ಯಾರಿಗೂ ಅದನ್ನು ಬಿಡಲ್ಲ. ಅದರ ಹಿಂದೆ ನಮ್ಮಿಂದೆ ಅದು ಬರ್ತಾ ಇದೆ ಅಂತಕ್ಕಂತಹ ಲೆಕ್ಕಾಚಾರನೆ ಇದಕ್ಕೆ ಪ್ರಾರಬ್ಧ, ಬ್ರಹ್ಮವಿಧಿ. ಬ್ರಹ್ಮ ಏನು ಬರೆದವನೋ ಅದಾಗತ್ತೆ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಬಿಡ್ತೀವಿ, ಹೌದಾ? ಏನಾಗುತ್ತೋ ಬ್ರಹ್ಮ ನಿಖಿತ, ಅದು ನಮ್ದೇನೂ ಮಾಡೋಕ್ಕಾಗಲ್ಲ. ಇದು ಹೇಳೋ ಸರಿ ಅಂತೀಯಮ್ಮ, ಅಲ್ವಾ? ಏನು ಹೇಳ್ಕೊತಾ ಇದ್ದೀವಿ, ಅಭ್ಯಾಸ ಆಗಿಬಿಟ್ಟಿದೆ. ಯಾಕೆಂದರೆ ಬೇರೆಯವ್ರ ಮೇಲೆ ಹೇಳೋದಾಗಲಿ ನಮಗೆ ಸಂತೋಷ, ಒಂದು ನೆಮ್ಮದಿ ಬರೋದು. ಅದಕ್ಕೆ ಏನಾಗೈತೋ ಅದು ಆಗತ್ತೆ, ಏನು ಮಾಡೋಕ್ಕಾಗಲ್ಲ, ಬ್ರಹ್ಮ ಏನು ಬರ್ದನೋ ಆಗೈತೆ. ಆಮೇಲೆ ಇನ್ನೊಬ್ಬರು ವಿಧಿ ಅಂತಾರೆ, ಹಣೆ ಬರ ಅಂತಾರೆ, ಬ್ರಹ್ಮಲಿಖಿತ ಅಂತಾರೆ, ಏನೇನೋ ಅವರು ಅನುಕೂಲಕ್ಕೆ ತಕ್ಕಂತೆ ಹೇಳ್ತಾ ಹೋಗ್ತಾರೆ. ಆದರೆ ನಮಗಿದರಿಂದ ಸಂದೇಶ ಏನು ಗೊತ್ತಾಯಿತು, ಗೊತ್ತಾಗಬೇಕಿತ್ತು ಅಂತಕ್ಕಂಥದ್ದಕ್ಕೆ
ಈ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂತಹ ವಿಚಾರಗಳು ಕೆಲವರಿಗೆ ಅದು ಅಸಂಬದ್ಧವಾಗಿರ್ತಕ್ಕಂತಹ ವಿಚಾರಗಳಿದು. ಯಾರೂ ಹೇಳದೇ ಇರುವಂಥ ವಿಷಯ ಇವ್ರಿಗೆ ಮಾತ್ರ ಗೊತ್ತಾ, ಇವ್ರು ಏನಕ್ಕಪ್ಪ ತಂದಿಲಿಟ್ರು ಅಂತ ಅನ್ಕೋಬಹುದೇನೋ. ಹೌದಲ್ಲ? ಯಾರೂ ಹೇಳ್ತಾನೆ ಇಲ್ಲ, ಯಾರಿಗೂ ಗೊತ್ತೇ ಇಲ್ವ ಹಾಗಾದರೆ ಇವ್ರು ಮಾತ್ರ ಹೇಳ್ತಾರಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗಬಹುದು. ಅದು ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ ಬರುತ್ತೆ. ಕೆಲವರಿಗೆ ಭಕ್ತಿ ಭಾವನೆ ಇದ್ದಾಗ ಇರಬಹುದೇನೋ ಅಂತಾರೆ, ಇನ್ನು ಕೆಲವರು ಏನೋ ಹೇಳ್ತಾರೆ ಅದರ ನಂಬಕ್ಕಾಗತ್ತಾ ಅಂತಾರೆ. ಈ ರೀತಿಯಾಗಿ ಒಂದು ದ್ವಂದ್ವ ಸ್ಥಿತಿಗೆ ಈ ಸನ್ನಿವೇಶದಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಚಾರಗಳು ನಿಮ್ಗೆ ಅನ್ನಿಸಬಹುದು ಅಂತ ಅನ್ಕೋತೀನಿ. ಅನ್ನಿಸಬಹುದು ಅಲ್ಲ, ಅನ್ನಿಸಬಾರ್ದು. ಯಾಕೆಂದರೆ ಅದನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ ನಾವು ಮುಂದಕ್ಕೆ ಅನುಕೂಲವಾಗಿರ್ತಕ್ಕಂತಹ ಮುಂದಿನ ಪ್ರಜೆಗಳಿಗೆ, ಮುಂದಿನ ಯಾವುದೇ ಒಂದು ಪೀಳಿಗೆಗೆ ಮಾರ್ಗದರ್ಶನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ನಾವು ಅನುಭವಿಸಿದ್ದೀವಿ, ನಮ್ಮ ಅಪ್ಪ ಅನುಭವಿಸ್ತಾ, ನಮ್ಮ ತಾತ ಅನುಭವಿಸ್ತಾ, ಹಿಂದೆ ಎಲ್ಲ ಅನುಭವಿಸ್ಕೊಂಬಂದವರೆ, ಇದೇನು ಹೊಸ್ತಾ ನಮಗೆ ಅಂತ ಹೋದರೆ ನಾವ್ಯಾರು, ನಾವೇನು ಮಾಡಬೇಕು, ಏನಕ್ಕೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತೀವಿ, ಏನೂ ಗೊತ್ತಿಲ್ಲ. ಇವು ಮೂರು ನಮ್ಗೆ ಗೊತ್ತೇ ಇಲ್ಲ ಅಲ್ವಾ? ಎಲ್ಲಿಂದ ಬಂದೋ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ಇಲ್ಲಿ ಏನು ಮಾಡೋಕ್ಕೆ ಬಂದಿದ್ದೀವಿ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಲೆಕ್ಕ ಹಾಕಿದ ಮೇಲೆ ಮತ್ತು ನಾವು ಮಾಡ್ತಾ ಇರೋದು ಏನು ಮಾಡಿದ್ದೀವಿ? ಹಾಗಾದರೆ ಮಾಡಿದ್ದಕ್ಕೇನಾಗಿದೆ ಏನೂ ಗೊತ್ತಾಗಿಲ್ಲ. ಇನ್ನು ಕೆಲವರು ಇರ್ಬೋದೇನೋ, ನಾನು ಮಾಡಿದ್ದೀನಿ, ಸಕ್ಸಸ್ ಆಗಿದ್ದೀನಿ, ಓಕೆ ಇರಲಿ, ಫೈನ್. ಆದರೆ ಇದರಲ್ಲಿ ಗೊತ್ತಾಗ್ತಾ ಇಲ್ಲ ಅನ್ನೋರೇ ಜಾಸ್ತಿ ಇದ್ದಾರೆ. ಸಕ್ಸಸ್ ಆಗಿದ್ದೀನಿ ಅನ್ನೋರು ಕೆಲವರು ಇದ್ದಾರೆ. ಆದರೆ ಒಟ್ಟಾರೆಯಾಗಿ ನಮಗೆ ಬೇಕಾಗಿರೋದು ನಮಗೊಂದು ಜೀವನದ ಅರ್ಥ ಬೇಕು. ಯಾವುದೇ ಒಂದು ಮಾತಾಡಬೇಕಾದ್ರೆ ಅದಕ್ಕೊಂದು ಮೌಲ್ಯವಾಗಿರ್ತಕ್ಕಂಥ ಒಂದು ಅರ್ಥನೂ ನಮ್ಗೆ ಗೊತ್ತಾಗಬೇಕು. ಅದರಿಂದ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಬ್ಬರ ಮೇಲೆ ಭಾರ ಆಗದೇ ಇರಬೇಕು ಅಂದರೆ ನಾವು ಇದನ್ನು ಅನುಸರಿಸಬೇಕಾಗತ್ತೆ. ಏನನ್ನು ಪ್ರಯತ್ನದಲ್ಲಿ ತಿಳಿತಕ್ಕಂಥದ್ದು, ಇದಕ್ಕೆ ವಿವೇಕ ಅಂತ ಹೇಳ್ತಾರೆ. ಈ ವಿವೇಕ ನಿಮ್ಮಲ್ಲೇ ಬರಬೇಕೇ ಹೊರತು ಯಾರು ಹೇಳೋದಲ್ಲ. ಈಗಿನ ನನ್ನ ಕಾರ್ಯಕ್ರಮದಲ್ಲಿ ವಿಚಾರವನ್ನು ಹೇಳ್ತಾ ಇದ್ದೀನಿ, ಅದು ನನ್ನ ವೈಯಕ್ತಿಕನೂ ಅಲ್ಲ, ನೀವು ನಿಮ್ಮ ವೈಯಕ್ತಿಕನೂ ಅಲ್ಲ, ಅದು ಉದ್ಭವ ಆಗಬೇಕು. ಉದ್ಭವ ಆಗತ್ತೆ ಎಲ್ಲಿ? ನಿಮ್ಮ ಹೃದಯದಲ್ಲೇ ಉದ್ಭವ ಆಗತ್ತೆ. ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ, ಹೌದಾ? ಹಾಗಿದ್ದ ಮೇಲೆ ಎಲ್ಲರ ಹೃದಯದಲ್ಲೂ ಯಾವ ಕಾರಣಕ್ಕೂ ದೋಷಗಳು ಇನ್ನೊಂದು ಇರುತ್ತೆ ಅಂತಕ್ಕಂಥದಕ್ಕಿಂತ ನಾವು ಹೃದಯಕ್ಕೆ ಟಚ್ಚೇ ಮಾಡಿಲ್ಲ, ಮಾತಾಡಿಸಿಲ್ಲ, ಗುರುತಿಸ್ತಾ ಇಲ್ಲ, ಗಮನಿಸ್ತಾ ಇಲ್ಲ, ಸುಮ್ಮನೆ ಏನೇನೋ ತಿಳ್ಕೊಂಡು ಪರದಾಡ್ತಾ ಇದ್ದೀವಿ. ಆದರೆ ನಾವು ಹೃದಯದಲ್ಲಿ ಮಾತನಾಡ್ತಕ್ಕಂಥ ಮಾತನ್ನು ಸ್ಥಾಪನೆ ಮಾಡಬೇಕು. ಅದು ಹೇಳುತ್ತೆ ಇದು ಸರಿ ತಪ್ಪು, ಮಾತಾಡಬಾರ್ದು ಹೃದಯ ಹೇಳ್ಕೊಡುತ್ತೆ ನಮಗೆ. ಬೇರೆಯವ್ರು ಹೇಳೋದಕ್ಕೂ ನಮ್ಮಲ್ಲೇ ಉದ್ಭವ ಆದಾಗ ಈ ಮಾತು ನಾನು ಹೇಳಲ್ಲ ಬೇಡವಾ, ಸರಿನಾ ತಪ್ಪ, ಅದು ಹೃದಯಕ್ಕೆ ತಲುಪಿಸೋದು ಕಲಿಬೇಕು ನಾವು. ಅದು ತಲುಪಿಸೋದು ಹೇಗೆ ಅಂದರೆ, ಈ ಮನಸ್ಸು ಆ ಕಡೆ ಓಡ್ತಾ ಇರುತ್ತದು, ಅದನ್ನು ಹಿಡ್ದಲ್ಲಿ ಕೂರಿಸ್ಕೋಬೇಕು. ಯಾರು ಸ್ವಾಮಿ ಮಾಡೋ ಕೆಲಸನೇ ಕಷ್ಟ, ಇನ್ನು ಅದನ್ನು ಕೂರಿಸ್ಕೊಂಡು ನಾವು ಎಲ್ಲಿ ಪುರ್ಸೊತ್ತಾಗಿದ್ದೀವ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಯಾಕೆಂತಂದರೆ ನಾವು ಇಲ್ಲಿ ಬಂದಿದ್ದು ಏನೋ ಒಂದು ಮಾಡಲಿಕ್ಕೆ ಅಂತಕ್ಕಂಥ ಪ್ರತಿಯೊಬ್ಬರೂ ಏನೋ ಒಂದು ಅದು ನಿಕಟವಾಗಿ ನಾವು ಹೇಳ್ಕೊಡೋದು ಬೇಡ, ಏನೋ ಒಂದು ಆಗತ್ತೆ. ಕಾರಣ ಹೃದಯದಲ್ಲಿ ನಾವು ಕೂರಿಸ್ತಕ್ಕಂತಹ ಒಂದು ಲೆಕ್ಕದಲ್ಲಿ ಇದಕ್ಕೆ ನಾವು ಕೆಲವೊಂದು ಮಂತ್ರಗಳನ್ನು ಹೇಳ್ತೀವಿ ದೇವರು ದೇವತೆಗಳಿಗೆ. ಈ ಮಂತ್ರವನ್ನು ಪಠನೆ ಮಾಡಿದ್ರೆ ಒಳ್ಳೆಯದಾಗತ್ತೆ, ಅಥವಾ ಹೇಳ್ಕೊಂಡ್ರೆ ನಮಗೆ ಒಳ್ಳೆಯದಾಗತ್ತೆ. ಹಲವಾರು ರೀತಿಯಲ್ಲಿ ನಾವು ಹೇಳ್ತೀವಿ. ಇದಕ್ಕೆ ನಾರಾಯಣ ಮತ್ತು ಪರಮೇಶ್ವರ ಇವರಿಬ್ಬರನ್ನ ನಾವು ಪಾಲನೆ ಮಾಡ್ತಾನೇ ಇದ್ದೀವಿ. ಆದರೆ ಇವರಿಬ್ಬರನ್ನ ಪಾಲನೆ ಮಾಡೋಕ್ಕೆ ಬ್ರಹ್ಮ ಅಂತಕ್ಕಂಥದ್ದು ಇದನ್ನು ಭಗವಂತನ ಎಡೆಗೆ ಹೋಗ್ತಕ್ಕಂಥ ಜ್ಞಾನಕ್ಕೆ ಬ್ರಹ್ಮತ್ವ ಅಂತಾರೆ. ಭಗವಂತ ಕಡೆ ತಿರುಗಬೇಕು ನಾವು, ಅದೇ ಬ್ರಹ್ಮಜ್ಞಾನ. ಅಂದರೆ ನಮ್ಮಲ್ಲೇ ಸೃಷ್ಟಿ ಆಗತ್ತದು. ಆ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವೇ ಬ್ರಹ್ಮ. ಈ ಬ್ರಹ್ಮ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಎಷ್ಟರ ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅಂದರೆ ಅದು ಒಂದು ದೇವರು ಅಂತಲೇ ತಿಳ್ಕೊಂಡಿದ್ದೀವಿ ಹೊರತು ಆ ದೇವರು ನಮ್ಮಲ್ಲೇ ಇದೆ ಅನ್ನೋದಕ್ಕೆ ಈ ಬ್ರಹ್ಮ ಅಂತಕ್ಕಂಥ ಒಂದು ಅರ್ಥ ಇದೆ. ಭಗವಂತ ಎಲ್ಲಿದ್ದಾನೆ? ನಮ್ಮಲ್ಲಿದ್ದಾನೆ, ನಮ್ಮಲ್ಲಿ ಇರ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋದೇ ತಿಳಿಸ್ತಕ್ಕಂಥದ್ದೇ ಬ್ರಹ್ಮಜ್ಞಾನ ಅಂತಕ್ಕಂಥ ಒಂದು ವಿಷಯ. ಇನ್ನು ಹಲವಾರು ರೀತಿಯಲ್ಲಿ ನೀವು ಹೆಂಗೆ ತಿಳ್ಕೊಂಡಿದ್ರೋ ಅದು ನಾನು ಬೇಡ ಅಂತ ಹೇಳಕ್ಕೆ ಬರಲ್ಲ. ವಿಚಾರ ಹೀಗಿದೆ, ಇದನ್ನು ತಗೋಬೋದು ಬಿಡ್ಬೋದು. ಈಗ ಕರೆ ಇದೆಯಾ? ಹೌದು ಗುರುಜಿ, ಬೆಂಗಳೂರಿನಿಂದ ಜೈಪಾಲ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ನಕ್ಷತ್ರ ತಿಳಿಸಿ.
ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ, ಹೇಳಿ ಗುರುಗಳೇ ಹೇಳಿ. ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮದುವೆನಾ? ಹಾಂ. ಎಷ್ಟು ವಯಸ್ಸು ತಮಗೆ? ವಯಸ್ಸೆಷ್ಟು ಒಂದೇ? ಓಕೆ. ಈಗ ನೀವು ಇದನ್ನೆಲ್ಲ ಮೊದಲಿಂದ ನಮ್ಮ ಬಗ್ಗೆ, ಅಂದರೆ ಮದುವೆ ಅಂತಕ್ಕಂಥದ್ದಾಗಲಿ, ಒಂದು ಹೆಸರಿರ್ತಕ್ಕಂಥದ್ದಾಗಲಿ, ಒಂದು ಆರೋಗ್ಯದ ಬಗ್ಗೆ ಆಗಲಿ ತಿಳ್ಕೊಳ್ತಕ್ಕಂಥ ವಿಚಾರ ಇದೆ ಅಂತ ಗೊತ್ತಿತ್ತಾ? ಇಲ್ಲ ಅದು ನಮ್ಮ ಕೈಯಲ್ಲೇ ಇದೆ, ನಮ್ಮ ಜೀವನ ಅಂತ ಅನ್ನಿಸುತ್ತಾ ನಿಮಗೆ? ನಮ್ಮ ಕೈಯಲ್ಲಿ ಇದೆ ನಮ್ಮ ಜೀವನ ಅನಿಸುತ್ತೆ. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅಂತ ಅಂದ್ಕೊಂಡಿದ್ರಿ. ಅದು ಏನಾದ್ರು ಸಕ್ಸಸ್ ಕಂಡಿದೆಯಾ ಸರ್ ನಿಮಗೆ? ನಿಮ್ಮ ಮನಸ್ಸಲ್ಲಿ ಬಂದದ್ದು ಸಕ್ಸಸ್ ಆಗಿದೆಯಾ? ಇಲ್ಲ, ಇನ್ನೂ ಆಗಿಲ್ಲ. ಮತ್ತು ತಿಳ್ಕೊಳ್ಳೋದು ಸರಿನಾ ತಪ್ಪಾ? ತಿಳ್ಕೊಂಡಿರೋದು ಸರಿ. ತಿಳ್ಕೊಂಡ್ರೆ ಸರಿ, ತಿಳ್ಕೊಂಡಿರೋದು ತಪ್ಪು. ಓಕೆ. ಇನ್ನೇನಿರ್ಬೋದು ಅಂದರೆ ಅಟ್ಲೀಸ್ಟ್ ಏನಾದ್ರು ಬೇರೆ ಇರ್ಬೋದು ಅಂತನಾ? ಇಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ಅಂತನಾ? ಈಗ ಏನಾದರೂ ಇರ್ಬೋದು, ತಿಳ್ಕೊಬೇಕು ಅನ್ನೋ ಇಚ್ಛೆ ಇಲ್ಲ. ಓಕೆ. ಏನು ಓದಿದ್ದೀರಾ ತಾವು? ಇಂಜಿನಿಯರಿಂಗ್ ಮಾಡಿದೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ 14 ವರ್ಷ ಆಗಿದೆ ಕಟ್ಟಿ. ಯಾರು ಕಟ್ಸಿದ್ದು? ಅಪ್ಪನಾ? ಹಾಂ, ಅಪ್ಪ. ಏನು ಮಾಡ್ತಾರಪ್ಪ? ಅಪ್ಪ ರೈತರು. ಓಕೆ. ನೀವು ಎಷ್ಟು ಜನ ಮಕ್ಕಳು ಮನೆಯಲ್ಲಿ? 3 ಜನ. ನೀವು ಮೊದಲನೇವರಾ? ಅಲ್ಲ, ಕೊನೆ. ಮೊದಲನೇ ಅಣ್ಣನ ಅಕ್ಕನ? ನಿಮಗೆ ಮೊದಲನೆಯವರು ಅಕ್ಕನ ಅಣ್ಣನ ಅಂದೆ? ಇಬ್ರು ಅಣ್ಣಂದ್ರು. 3 ಜನ ಗಂಡ್ಮಕ್ಳು. 3 ಜನ ಗಂಡ್ಮಕ್ಳು. ಓಕೆ, ಫೈನ್. ಇಬ್ಬರದ್ದು ಮದುವೆ ಆಯಿತಾ? ಆಗಿದೆ. ಓಕೆ. ಅವರ ಜೀವನ ಶೈಲಿ ಖುಷಿಯಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿದ್ದಾರಾ? ಇದ್ದಾರೆ ಗುರು. ನೆಮ್ಮದಿಯಾಗಿದ್ದಾರೆ, ತೊಂದರೆ ಇಲ್ಲ? ಹಾಂ. ಓಕೆ. ನಿಮಗೆ ಮದುವೆ ಲೇಟ್ ಅಂತ ನೀವೇ ಲೇಟ್ ಮಾಡ್ಕೊಂಡಿದ್ದ ಅಥವಾ ಪ್ರಯತ್ನದಲ್ಲಿ ಲೇಟ್ ಆಯಿತಾ? ನಾನೇ ಲೇಟ್ ಮಾಡ್ಕೊಂಡಿದ್ದೆ. ಕಾರಣ? ಕೆಲಸ ಅಂದರೆ ಗೌರ್ಮೆಂಟ್ ಕೆಲಸ ಸಿಗ್ತಾ ಇವಾಗ? ಇಲ್ಲ ಗುರುಜಿ. ಇನ್ನೂ ಪ್ರಯತ್ನದಲ್ಲಿದ್ದೀರಾ? ಹಾಂ. ಓಕೆ. ನಿಮ್ಮ ಕುಂಡಲಿ ಜಾತಕ ಬರ್ಸಿದ್ದೀರಾ? ಜಾತಕ ತಂದೆಯವರು ಬರ್ಸಿದ್ದಾರೆ ಗುರು. ನೀವೇನು ನೋಡಿಲ್ಲ, ಕೇಳಿಲ್ಲ? ಹಾಂ. ಓಕೆಪ್ಪ. ಈಗ ನೀವು ಮುಖ್ಯವಾಗಿ ನಿಮ್ಮ ದೇಹದ ಬಗ್ಗೆ, ನನ್ನ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ ಅನ್ಸುತ್ತಾ? 80% ಗುರು. ಏನು ಪ್ಲಸ್ಸಾ ಮೈನಸ್ಸಾ? ಪ್ಲಸ್ಸು. 20% ಮೈನಸ್ಸು? ಹಾಂ. ಓಕೆ. ನಿಮ್ಮ ತಂದೆ ಇದೆಲ್ಲ ನಂಬ್ತಾರಾ? ನಂಬ್ತಾರೆ ಗುರು. ನಿಮ್ಮ ತಾಯಿ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ಗುರುಜಿ. ಅಂದರೆ ನೀವು ತಿಳಿದ ಮಟ್ಟಿಗೆ ಅಮ್ಮ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸಿದ್ದಾರೆ ಅಂತೀರಾ? ತುಂಬ ಕಷ್ಟಪಟ್ಟಿದ್ದಾರೆ ಅನಿಸುತ್ತಾ? ಕಷ್ಟಪಟ್ಟಿದ್ದಾರೆ ಮುಂಚೆ, ಈಗ ಸ್ವಲ್ಪ ಆರಾಮಾಗಿದ್ದಾರೆ. ಓಕೆ, ಫೈನ್. ಈಗ ವಿಷಯಕ್ಕೆ ಬರೋಣ. ನೀವು ನಿದ್ದೆ ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ? ಇಲ್ಲ, ಅದೇ ಕೆಲಸ ಸಿಕ್ಕಿಲ್ಲ ಅನ್ನೋದೇ. ಅಂದರೆ ಯೋಚನೆ ಮಾಡಿಕೊಂಡ್ರೆ ಕೆಲಸ ಸಿಗುತ್ತಾ? ಈಗ ಕೆಲಸ ಸಿಗತ್ತೆ ಅಂತಕ್ಕಂಥದ್ದಕ್ಕೆ ಯೋಚನೆ ಮಾಡೋದು ಸಿಗುತ್ತಾ? ಅಥವಾ ಮದುವೆ ಆಗೋಕ್ಕೆ ಆಗಲಿ, ಒಳ್ಳೆ ಹುಡುಗಿ ಯಾವಾಗ ಸಿಗುತ್ತೆ, ಮದುವೆ ಯಾವಾಗ ಆಗುತ್ತೆ ಅಂದರೆ ಅದು ಸಾಧ್ಯನಾ? ಸರಿನಾ ಅದು? ಇಲ್ಲ. ಓಕೆ. ನಿಮ್ಮ ಉಸಿರಾಟ ಕರೆಕ್ಟಾಗಿದೆ ಅಂತ ಅನಿಸುತ್ತಾ ನಿಮಗೆ? ನಿಮ್ಮ ಉಸಿರಾಟ ಹಾಂ ಇದೆ ಗುರುಜಿ, ಕರೆಕ್ಟಾಗಿದೆ ಅನಿಸುತ್ತೆ? ಹಾಂ. ಹಾಗಿದ್ದ ಮೇಲೆ ಕಾಲು, ಮಂಡಿ, ಕಣ್ಣು ಇವು ಮೂರಲ್ಲಿ ಯಾವುದು ಸಮಸ್ಯೆ ಕಾಣಿಸುತ್ತೆ? ಮಂಡಿ. ಯಾಕೆ ಬರಬೇಕು? ಮದುವೆ ಇಲ್ಲ. ಮಂಡಿ ಅದು ಆಕ್ಸಿಡೆಂಟ್ ಆಗಿ ಕಾಲು ನೋವಿದೆ ಗುರುಜಿ. ಅದರಿಂದ ಇದೆ ಅಂತೀರಾ? ಹಾಂ. ಓಕೆ. ಒಂದೇ ಕಾಲ, 2 ಕಾಲು ನೋವು ಬರುತ್ತಾ? ಒಂದೇ ಕಾಲು. ಓಕೆ. ಕಣ್ಣು, ನವೆ, ಉರಿ ಎರಡರಲ್ಲಿ ಯಾವ್ದು ಬರುತ್ತೆ? ಅಪರೂಪಕ್ಕೆ ಕಣ್ಣೂರಿ ಆಗುತ್ತೆ ಗುರುಜಿ. ಓಕೆ. ಈ ಕಣ್ಣೂರಿ ಏನಕ್ಕೆ ಬರ್ಬೋದು? ಅದಕ್ಕೇನಾದ್ರು ಕಾರಣ ಕೊಡ್ತೀರಾ? ಮೊಬೈಲ್ ನೋಡೋದಕ್ಕೆ, ಕಂಪ್ಯೂಟರ್ ಯೂಸ್ ಮಾಡೋದ್ರಿ. ಓಕೆ. ರಾತ್ರಿ ನಿದ್ದೆ ಚೆನ್ನಾಗಿ ತೃಪ್ತಿಕರವಾಗಿ ಇಲ್ಲಿವರೆಗೂ ನನ್ನ ಬುದ್ಧಿಗೊಂಡಾಗೋದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಕರೆಕ್ಟ್ ಟೈಮ್ ಮಲ್ಕೊಂಡು ನಿದ್ದೆ ಮಾಡಿದ್ದೀನಿ ಅನ್ನೋದು ನಿಮಗೆ ಡೌಟ್ ಇದೆಯಲ್ವಾ? ಸ್ವಲ್ಪ ಕಡಿಮೆ ಆಗಿದೆ ಗುರುಜಿ. ಮುಂಚೆ ಎಲ್ಲ ಓದಬೇಕಾದ್ರೆ ಎಲ್ಲ ಆರಾಮಾಗಿತ್ತು ನನಗೆ. ಈಗ ಅನ್ಕೊಂಡಿದ್ದ ಸಾಧನೆ ಮಾಡೋಕ್ಕಾಗಿಲ್ಲ ಅನ್ನೋ.
ಓಕೆ. ಈಗ ಇಷ್ಟೊತ್ತು ನಾನು ಏನಕ್ಕೆ ಕೇಳಿದೆ ಅಂತಂದರೆ, ಹಾಂ ಗುರುಜಿ. ಒಂದು ಒಳ್ಳೆ ಸಂಬಂಧದಲ್ಲಿರ್ತಕ್ಕಂಥದ್ದು, ತುಂಬ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಒಂದು ಹುಡುಗಿನೇ ಬಂದು ನಾನು ಮದುವೆ ಮಾಡ್ಕೊಳ್ತೀನಿ ಅಂತ, ಇಷ್ಟಪಡ್ತೀನಿ ಅಂತ ಕೇಳಿದ್ರು ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಓಕೆ. ಸಡನ್ನಾಗಿ ಓಕೆ ಕೊಡೋಕ್ಕಾಗಲ್ಲ. ಓಕೆ. ಅಡುಗೆ ಮಾಡಿದರೆ ಬಿಸಿಯಾಗಿ ಊಟ ಮಾಡಬಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಇರಮ್ಮ ಮಾಡ್ತೀನಿ ಅಂತ ಸ್ವಲ್ಪ ತಡವಾಗಿ ಊಟ ಮಾಡಬೇಕು. ಓಕೆ. ಬೆಳಿಗ್ಗೆ ಬೇಗ ಇಷ್ಟು ಗಂಟೆಗೆ ಹೇಳಬೇಕು ಅಂತ ರಾತ್ರಿ ಮಲಗಿದಾಗ ಬೆಳಗ್ಗೆ ಹೇಳೋಕ್ಕಾಗಲ್ಲ. ಹಾಂ. ಅಲ್ಲ, ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ ಗುರು. ಇದ್ರ ಹಿನ್ನಡೆಗೆ ಕಾರಣ ಏನು ಅಂತ ತಿಳ್ಕೊಂಡ್ರೆ ಕೆಲಸ ಸಿಗುತ್ತಾ ಇಲ್ವಾ, ಮದುವೆ ಯಾವಾಗ ಆಗುತ್ತೆ, ಕೆಲಸ ಯಾವಾಗ ಸಿಗುತ್ತೆ, ಯಾವ ಕೆಲಸ ಸಿಗುತ್ತೆ, ಎಲ್ಲವೂ ಸಿಕ್ಕತ್ತೆ. ನೀವು ಫಸ್ಟ್ ಇದನ್ನು ಸ್ಟಡಿ ಮಾಡಬೇಕು. ನನಗೆ ಈ ಕೊರತೆ ಯಾಕೆ, ಈ ಕೊರತೆ ಬರೋದಕ್ಕೆ ನಿಮ್ಮ ಮನೆಯಲ್ಲಿ ಸತ್ತಿರೋರ ಫೋಟೋ ಯಾವ್ದು ಇಟ್ಟಿದ್ದೀರಾ? ಯಾರ್ದು ಇಟ್ಟಿಲ್ಲ ಗುರುಜಿ. ಓಕೆ. ನಿಮ್ಮ ಮನೆಯಲ್ಲಿ ಸತ್ತವರಿಗೆ ಊಟ ಹಾಕೋ ಅಭ್ಯಾಸ ಇದೆಯಾ? ಇದೆ ಗುರುಜಿ, ಇದ್ರಲ್ಲಿ ಪಿತೃಪಕ್ಷದಲ್ಲಿ ಮಾಡ್ತೀವಿ. ನೀವು ಅದನ್ನು ನೋಡಿದ್ದೀರಾ? ಅವ್ರು ಮಾಡೋದು ನಿಮ್ಮ ಮನೆಯಲ್ಲಿ ಮಾಡೋದು ನೋಡಿದ್ದೀರಾ ನೀವು? ಹಾಂ, ನಮ್ಮ ತಾಯಿ ಎಲ್ಲರೂ ಮಾಡ್ತೀವಿ. ಇದ್ರ ಜೊತೆಗೆ ಸಾಂಬ್ರಾಣಿ ಹಾಕೋದು ಮಾಡ್ತೀವಿ. ವೆಜ್ಜಾ ನಾನ್ ವೆಜ್ಜಾ? ವೆಜ್. ಎಷ್ಟೊತ್ತಲ್ಲಿ ಊಟ ಮಾಡೋದು? ಊಟ ಎಷ್ಟೊತ್ತಾಗುತ್ತೆ ಅವತ್ತು? ಒಂದೇ ಅವತ್ತು ಸಂಜೆ ಆಗುತ್ತೆ ಗುರುಜಿ. ಓಕೆ. ನಿಮ್ಮ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಯಾಕಾದ್ರೆ ನಿಮಗೆ ಗೊತ್ತಾಗತ್ತಾ? ನಿಮ್ಮ ಮನೆ, ವಾಸ ಮಾಡೋ ಮನೆ ಗೊತ್ತಾಗುತ್ತೆ ಗುರು. ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ? ಪೂರ್ವ ಪಶ್ಚಿಮ? ಪೂರ್ವ ಪಶ್ಚಿಮ. ಪೂರ್ವ ಪಶ್ಚಿಮ ಹೇಳಿ. ಪೂರ್ವ ಪಶ್ಚಿಮ ನಿಲ್ಲಿಸ್ಬಿಟ್ರಲ್ಲ. ಉತ್ತರ ಗುರುಜಿ, ಇದು ಉತ್ತರ ದಕ್ಷಿಣ 21, ಪೂರ್ವ ಪಶ್ಚಿಮ 21, ಅಂದ್ರೆ ಡೂಪ್ಲೆಕ್ಸ್ ಮನೆ. ಪೂರ್ವ ಪಶ್ಚಿಮ 20. ಇನ್ನೊಂದ್ಸಲ ಹೇಳಿ. ಪೂರ್ವ ಪಶ್ಚಿಮ 21, ಉತ್ತರ ದಕ್ಷಿಣ? ಪೂರ್ವ ಪಶ್ಚಿಮ 29, ಉತ್ತರ ದಕ್ಷಿಣ 21. ಓಕೆ. ಕೆಳಗಡೆ ಪಾರ್ಕಿಂಗ್ ಬಿಟ್ಟು ಮೇಲ್ಗಡೆ 29ಕ್ಕೆ 29 ಇದೆ ಗುರುಜಿ. ಓಕೆ. 29ಕ್ಕೆ 29 ಮಾಡಿದ್ದೀರಾ? 29ಕ್ಕೆ 29 ಇದೆ. ಇದು ಹೆಂಗೆ ಲೆಕ್ಕ? ಇದು ಮನೆಗೆ ಮೇಲ್ಗಡೆ ದೊಡ್ಡದಾಗಿರಲಿ ಅಂತ. ಕೆಳಗಡೆ ಪಾರ್ಕಿಂಗ್ ಬಿಟ್ಟು ಮೇಲ್ಗಡೆ ಡೂಪ್ಲೆಕ್ಸ್ ಮನೆ ಗುರು. ಅಂದರೆ ಈಗ ಕೆಳಗಡೆ ಭಾಗಕ್ಕಿಂತ ಮೇಲ್ಭಾಗ ಅಗಲ ಇದೆ ತಾನೆ? ಅಗಲ ಇದೆ ಗುರು. ಇದು ನೀವು ಮಾಡಿರೋದು? ಹಾಂ. ಸರಿನಾ? ಇದು ದೇವಸ್ಥಾನ ನೋಡಿದ್ದೀರಾ? ನೋಡಿದ್ದೀವಿ. ಮೇಲಕ್ಕೆ ಹೋಗ್ತಾ ಹೋಗ್ತಾ ಅಗಲ ಇದೆಯಾ ಕಮ್ಮಿ ಇದೆಯಾ? ಕಡಿಮೆ ಇರುತ್ತೆ ಗುರು. ಹಾಗಿದ್ಮೇಲೆ ಈಗ ಮನೆ ಕಟ್ಟೋದು ಯೋಚನೆ ಮಾಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದೀರಾ ಅಂತ. ನಿಮ್ಮ ಒಬ್ಬರ ವಿಷಯಕ್ಕೆ ನಾನು ಮಾತಾಡ್ತಾ ಇಲ್ಲ. ಓಕೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆಸ್ತಿ, ಜಮೀನು, ವಿದ್ಯೆ ಎಷ್ಟೇ ಇದ್ದರೂ, ಎಷ್ಟೇ ಚೆನ್ನಾಗಿದ್ರು ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಯೋಚನೆ ಮಾಡಬೇಕು. ನಿನಗೆ ಯಾಕೆ ಹಿಂಗೆ, ನನಗೆ ಯಾಕೆ ಹಿಂಗೆ? ಓಕೆ. ಹೌದಾ ಅಲ್ವಾ? ಹೌದು ಗುರು. ಈ ಪ್ರಶ್ನೆ ಹಾಕ್ಕೊಂಡು ಮನೆ ಕಟ್ಟಬೇಕಾ? ಮನೆ ಕಟ್ಟೋದು ನಮ್ಮ ಅನುಕೂಲಕ್ಕಲ್ಲ. ಓಕೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆ ಕಟ್ಟಿದ್ರೆ ಹಿಂಗೆ ಆಗೋದು. ಕಾಲ ಹತ್ರ ತಲೆ, ತಲೆ ಹತ್ರ ಕಾಲು. ಓಕೆ. ಇದನ್ನು ನೀವು ಆಗಂದ್ಬಿಟ್ಟು ಈಗ ಮನೆ ಕಟ್ಟರೆ ಸರಿ ಇಲ್ಲ ಅಂತ ಹೇಳಿ ಬಿಟ್ಟುಬಿಡಿ, ಸರಿ ಮಾಡಿ ಅಂತ ನಾನು ಹೇಳ್ತಿಲ್ಲ. ಓಕೆ. ಹತ್ತಿರಕ್ಕೆ ಬಂದದ್ದು ನಮಗೆ ಏನು ಕೈಗೆ ಸಿಕ್ಕಲ್ಲ, ಕೈಗೆ ಬಂದದ್ದು ಬಾಯಿಗೆ ಬರಲ್ಲ ಅಂತಾರಲ್ಲ, ಆ ರೀತಿಯಾಗಿ ನೀವು ಅನುಭವಿಸ್ಬೇಕಾಗತ್ತೆ. ಟೋಟಲಿ ಕುಟುಂಬ. ಓಕೆ. ಅದಕ್ಕೋಸ್ಕರವಾಗಿ ನೀವು ಇದ್ರ ಬಗ್ಗೆ ಕೂತ್ಕೊಂಡು ಮನೆಯಲ್ಲಿ ನಿಮ್ಮ ತಂದೆ ಜೊತೆ ಮಾತಾಡಿ ಏನಾದ್ರು ಒಂದು ತೀರ್ಮಾನ, ಎಲ್ಲರಿಗೂ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಒಂದು, ಇದರಿಂದ ನಿಮ್ಮ ಹಿರಿಯರಿಗೆ ಮಾಡ್ಕೊಂಬಂದಂಥ ಸಂಪ್ರದಾಯಗಳನ್ನ ಸರಿಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಏನು ಅದು ಅಂದರೆ ಎಡೆ ಹಾಕೋ ಪದ್ಧತಿ ನಿಮ್ಮಲ್ಲಿ ಬಂದಿದೆ. ಓಕೆ. ಈ ಎಡೆ ಹಾಕೋ ಪದ್ಧತಿಯವರಿಗೆ ಕರೆಕ್ಟಾಗಿ ಮನೆಯಲ್ಲಿ ಏನು ನಡಿಬೇಕು ಜೀವನದಲ್ಲಿ ಯಾರಿಗೂ ಕರೆಕ್ಟಾಗಿ ಕೈಗೆ ಸಿಕ್ಕಲ್ಲ. ಓಕೆ. ತುಂಬ ದೂರ ಆಗುತ್ತೆ, ಕಾಯಬೇಕು. ಈ ಹಿನ್ನಡೆಗೆ ಕಾರಣ ಹಿರಿಯರ ಆಶೀರ್ವಾದ ಬೇಕಾಗತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಎಲ್ಲವೂ ಅದರಲ್ಲೇ ಸಿಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಕನಕಪುರದಿಂದ ಉಮಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾ. ಹಲೋ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಗುರುಗಳ ಹತ್ರ ಕೇಳಬೇಕು? ಮಾತಾಡ್ಬೇಕಾಗಿತ್ತು. ನಮ್ಮ ಅಳಿಯನ ಬಗ್ಗೆ ಮಾತಾಡ್ಬೇಕಾಗಿತ್ತು. ಅವರ ನಕ್ಷತ್ರ ತಿಳಿಸಿ. ವಿಶಾಖ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಶಾಂತಿ ಆಯ್ತು ಗುರುಗಳೇ ಮನಸ್ಸಿಗೆ. ಶಾಂತಿ ಆಯ್ತಾ? ನಮಸ್ಕಾರ. ಸ್ವಲ್ಪ ಶಾಂತಿ ಆಯ್ತು ನಿಮ್ಮ ಧ್ವನಿ ಬಿದ್ದ ಮೇಲೆ. ಅದು ವಿಶಾಖ ನಕ್ಷತ್ರ. 5 ತಿಂಗಳಾಯ್ತು ಮದುವೆ ಆಗಿ. ಯಾರ್ದು? 2 ತಿಂಗಳು ನಮ್ಮ ಮಗಳದು. ಅಳಿಯ ಬಂದು ವಿಶಾಖ ನಕ್ಷತ್ರ. ಅಳಿಯಂಗೂ ನನಗೂ ಸ್ವಲ್ಪ ಒಂಚೂರು ಅಡ್ಜಸ್ಟ್ಮೆಂಟೇ ಇಲ್ಲ. ತುಂಬಾ ದೂರಾಗಿ ನಡ್ಕೊಂಡ್ಬಿಡ್ತಾರೆ ನನ್ನ ಹತ್ರ.
ಆ ಮದ್ವೆ ಆಗಿ 1 ವಾರಕ್ಕೆ ನನ್ನ ಒಡವೆನೂ ಹಾಳಾಯ್ತು, ದುಡ್ಡು ಹಾಳಾಯ್ತು ಗುರುಗಳೇ. ಅಲ್ಲ ಹೋಗ್ಲಿ, ನಿಮ್ಮ ಮಗಳ ಹತ್ರ ಚೆನ್ನಾಗಿದ್ದಾರಾ? ಮಗಳ ಹತ್ರ ಅಂದ್ರೆ ಅವಳು ಗಂಡ 2 4 ಅಲ್ವಾ ಗುರುಗಳು, 2 1 3 4 ಅಂದ್ರೆ ಹೂ ಅಂತಾಳೆ, ಆ ತರ ಆಗ್ಬಿಟ್ಟಿದೆ. ಅವಳು ಲವ್ ಮಾಡಿ ಮದ್ವೆ ಆಗಿದ್ದ ಅವಳು ಇಷ್ಟಪಟ್ಟು. ಹಂಗಾಗಿ ಅವ್ನು ಏನ್ ತಪ್ಪು ಮಾಡಿದ್ರು ಅದಕ್ಕೆ ಹೂ ಅಂತಾಳೆ, ಎದುರು ಉತ್ತರ ಕೊಡಲ್ಲ. ನಾನು ಸರಿಗೆ ಹೇಳಿದ್ರು ನನ್ನನ್ನೇ ಇಬ್ರು ತುಂಬಾ ದ್ವೇಷ ಮಾಡ್ತಾರೆ. ಈಗ ನಿಮಗೆ ಏನು ಆಗಬೇಕು ಅಂತ ಇದ್ರ ಬಗ್ಗೆ ಏನು ತಿಳ್ಕೊಬೇಕು ಅಂತ ಕರೆ ಮಾಡಿದ್ರಿ? ಗುರುಗಳೇ, ನನ್ನ ಮನೆಗೆ ಬರದೆ ಮಗಳನ್ನೂ ಕಳ್ಸಲ್ಲ, ಅವರು ಬರಲ್ಲ. ಇದು ಮುಂದಕ್ಕಾರ ಸರಿ ಹೋಗುತ್ತೋ? ಯಾಕೆ ಇವನು ವಿಶಾಖ ನಕ್ಷತ್ರದನ್ನ ಬಂದು ನಮ್ಗೆ ಬರೀ ಹೆಣ್ಮಕ್ಳು, ಒಂದು ಒಳ್ಳೆ ಅಳಿಯನ್ನ ಮನೆ ಮಗನೋ ಅವರೇ ಅಳಿಯನೋ ಅವರೇ ಅಂತ ನಾನ್ ಮಾಡಿದೆ. ನಿರಾಸೆ ಆಗೋಯ್ತು. ನಿಮ್ಮ ಮಗಳ ಒಂದು ನಿಮಿಷ, ನಿಮ್ಮ ಮಗಳ ನಕ್ಷತ್ರ ಏನು? ಆರಿದ್ರ ನಕ್ಷತ್ರ ಗುರುಗಳೇ. ಏನು ಓದಿದಾಳೆ ನಿಮ್ಮ ಮಗಳು? ಡಿಗ್ರಿ ಮಾಡಿದಾಳೆ ಗುರುಗಳೇ. ಮನೇಲೆ ಇದ್ ಮಾಡ್ತಾಳೆ. ನಿಮ್ಮ ನಕ್ಷತ್ರ ಗೊತ್ತಾ? ನಿಮ್ಮ ನಕ್ಷತ್ರ ಅಂದ್ರೆ ಗೊತ್ತಾ? ನಂದು ಜ್ಯೇಷ್ಠ ಗುರುಗಳ. ಏನು ಸುಖ ಇಲ್ಲ. ಅಲ್ಲ, ನೀವು ಮದುವೆ ಮಾಡಿಕೊಂಡು ಗಂಡನ ಜೊತೆ ಇದ್ದು ಇಷ್ಟು ಮಕ್ಕಳನ್ನ ಈ ಸಮಾಜಕ್ಕೆ ಕೊಟ್ಟಿದ್ರಲ್ಲ, ಒಂದು ಸಲ ಕನ್ನಡಿ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಏನ್ ಅವಮಾನ ಆದ್ರೂ ನಗ್ನಗ್ತಾ ಇದ್ಬಿಡ್ತೀನಿ ಗುರುಗಳೇ. ಅದೇ ಬಂಡವಾಳ. ಇಲ್ಲ ಅಂತಂದ್ರೆ ನೀವು ಸಿಂಗಲ್ ಆಗೇ ಇರ್ಬೇಕಿತ್ತು. ಹೆಂಗೋ ಎಳ್ಕೊಂಡು ಪಳ್ಕೊಂಡು ಬಂದ್ಬಿಟ್ಟಿದ್ದೀರಾ. ಗುರುಗಳೇ, ಮೊದ್ಲಿಗಿಂತ ಈಗ ಸ್ವಲ್ಪ ಉಸಿರಾಡಂಗ್ ಆಗಿದೆ. ಮೊದ್ಲಿನ್ನೂ ತುಂಬಾ ಜೀವನನೇ ಒಂಥರ ತುಂಬಾ ಕಷ್ಟ ಅನಿಸ್ಬಿಡ್ತು. ನಾವು ಸೂಸೈಡ್ ಅದೆಲ್ಲ ಮಾಡ್ಕೊಳಕ್ಕೂ ಇಷ್ಟ ಆಗದೆ ಹೆಂಗೋ ಬದುಕೊಂಡೆ. ಅಲ್ಲ, ಅವಮಾನ ಆದ್ರೂ ಬದುಕಿ. ಇನ್ನು ಮೇಲೆ ನಿಮ್ಗೆ ದೊಡ್ಡದು ಮಾರಿ ಹಬ್ಬ ಶುರು ಆಗೋದು. ಈಗ ಹೆಂಗೋ ಚೇತರಿಸ್ಕೊಂಡೆ ಅಂತೀರಲ್ವಾ? ಈಗ ಶುರು ಆಗುತ್ತೆ ನೋಡಿ, ಒಳ್ಳೆ ಇಂಜೆಕ್ಷನ್. ಈ ಕಡೆಗೆ ಹೋಗ್ಬೇಕಾಗಲ್ಲ, ಆ ಕಡೆ ಹೋಗ್ಬೇಕಾಗಲ್ಲ. ಈಗ ಶುರು ಆಗಿದೆ ಪಿಕ್ಚರು. ಯಾಕೆ ಅಂದರೆ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ವ್ಯವಸಾಯ ಗುರುಗಳೇ. ನಾವು ತೋಟದಲ್ಲಿರೋದು. ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? ಹಳೆ ಮನೇಲಿ ಇದ್ವಿ ಅತ್ತೆ ಮಾವನ ಜೊತೆ. ಆಮೇಲೆ ಇಲ್ಲಿ 10 ವರ್ಷ ಆಯ್ತು ಗುರುಗಳೇ. ತೋಟದ ಹತ್ರ ಬಂದ್ವಿ. ಅದೇ ಎಷ್ಟು ವರ್ಷ ಆಯ್ತು ಕಟ್ಟಿ? 10 ವರ್ಷ ಆಯ್ತು ಗುರುಗಳೇ. ಎಷ್ಟು ಅಳತೆ? ಪೂರ್ವ ಪಶ್ಚಿಮ ಎಷ್ಟು? ಉತ್ತರ ದಕ್ಷಿಣ ಎಷ್ಟು ಗೊತ್ತಾ? ಗುರುಗಳ ಅಳತೆ ಅಷ್ಟು ಗೊತ್ತಿಲ್ಲ. ಪೂರ್ವ ದಿಕ್ಕಿಗೆ ಬಾಗ್ಲು. ಸೂರ್ಯನ ಬೆಳಕು ಮೂಡುವಾಗ್ಲೂ ಬೀಳುತ್ತೆ ಮನೆಗೆ, ಮುಳುಗುವಾಗ್ಲೂ ಬೀಳುತ್ತೆ ದೇವ್ರ ಮನೆಗೆ. ಯಾವ ಭಾಗಕ್ಕೆ ಬೀಳುತ್ತೆ ಸೂರ್ಯನ ಬೆಳಕು? ಬಾಗಲಗ, ದೇವಮೂಲೆಗ? ಮನೆ ಒಳಕ್ಕೆ ಬೀಳುತ್ತೆ. ಬಾಗಿಲು ತೆಗೆದ್ರೆ ಪೂರ್ವ ದಿಕ್ ಮನೆಗೆ ಹಾಲಲ್ಲಿ ಚೆನ್ನಾಗಿ ಬೀಳುತ್ತೆ ಸೂರ್ಯ. ಎದ್ದ ತಕ್ಷಣ ಕೈ ಮುಗಿಬೋದು, ಆ ತರ ಕಾಣಿಸ್ಕೊಳುತ್ತೆ ಮನೆಗೆ. ಮುಳುಗುವಾಗ್ಲೂ ಅಷ್ಟೇ ಗುರುಗಳೇ. ದೇವ್ರ ಮನೆಗೆ ನೇರ ಕಲಸದ ಮೇಲೆ ಬೀಳುತ್ತೆ. ಮುಳುಗೋ ಸೂರ್ಯ ಯಾವ ಕಾರಣಕ್ಕೂ ಮನೆಗೆ ಬಿದ್ದರೆ ನೆಮ್ಮದಿ ಇಲ್ಲ, ದುಃಖ ಶುರುವಾಗತ್ತೆ. ಓ ಗುರುಗಳೇ. ನೀವು ಹೆಂಗ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಸಕ್ಕರೆ ಅನ್ಬಿಟ್ಟು 1 ಗ್ಲಾಸ್ಗೆ 1 ಸ್ಪೂನ್ ಹಾಕಬೇಕು, 4 ಸ್ಪೂನ್ ಹಾಕೊಂಡ್ರೆ ಹೆಂಗಾಗತ್ತೆ? ಶುಗರ್ ಗ್ಯಾರಂಟಿ. ಮುಳುಗೋ ಸೂರ್ಯ ಯಾವ ಕಾರಣಕ್ಕೂ ಮನೆ ಮೇಲೆ ಬಿದ್ದರೆ ದುಃಖ, ಕಟ್ಟಿಟ್ಟ ಬುತ್ತಿ. ಜಗಳ ಆಡಬೇಕಾ, ಮನಸ್ತಾಪ ಆಗಬೇಕಾ, ಕೋರ್ಟ್ಗೆ ಹೋಗ್ಬೇಕಾ, ಮನೆ ಬಿಟ್ಟು ಹೋಗ್ಬೇಕಾ, ಎಲ್ಲೆಲ್ಲಿ ಏನೇನು ಮಾಡಬಾರ್ದು ಎಲ್ಲ ಮಾಡಿಸುತ್ತೆ. ಯಾಕೆ ವಾಯ್ಸ್ ಬರ್ತಾ ಇಲ್ವಲ್ಲ? ಅದೇ ನಾನು ಖುಷಿ ಅನ್ಕೊಂಡೆ, ದೇವ್ರಿಗೆ ಬೀಳ್ತಾ ಇದೆ ಕಿರಣಗಳು ಅಂತ ನಾನು ಖುಷಿ ಪಡ್ತಾ ಇದ್ದೆ. ಅಲ್ಲ, ನಾನು ಹೇಳಿದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮದು ಇರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರ ಒಂದು, ನಿಮ್ಮ ಮಗಳದು ಆರಿದ್ರ ನಕ್ಷತ್ರ. ಹೌದು. ಎಲ್ಲ ಹಾವುಗಳೇ ಮನೇಲಿ ಸೇರ್ಕೊಂಡ್ಬಿಟ್ರೆ ನೆಮ್ಮದಿ ಖುಷಿ ಎಲ್ಲಿಂದ ಬರುತ್ತೆ? ಮೊದಲನೇದಾಗಿ ನಿಮ್ಮ ಮಗಳಿಗೆ ಮದುವೆ ಇಲ್ಲ. ಮೊದಲನೇ ಪ್ಲಾಟ್ಫಾರಮ್ ನಿಮ್ಮದು ಫಸ್ಟು. ಹೆಂಗೋ ಕಷ್ಟಪಟ್ಟು ದಬಾಯಿಸಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇನ್ನು ಇವಳಿಗೂ ಮದುವೆ ಇಲ್ಲ, ಹೆಂಗೋ ಅಂಗಾಡಿ ಲವ್ ಆಗಬೇಕಿತ್ತು, ಲವ್ ಆಯಿತು. ಸ್ವಲ್ಪ ಯಾಮಾರಿದ್ರು ಇದು ಕಿತ್ಕೊಂಡು ಹೋಗುತ್ತೆ. ನಿಮ್ಮ ಮಗಳು ಸಿಂಗಲ್ ಆಗಿ ಮನೆ ಉಳ್ಕೋಬೇಕಾಗತ್ತೆ. ನಿಮ್ಮ ಮಳೆಯ ಮನೆಗೆ ಬರಲ್ಲ. ಅವರು ಫಾರಿನು. 4 ತಿಂಗಳಾಯ್ತು. 1 ನಿಮಿಷ. ಅವರು ಫಾರಿನು, ವಿಶಾಖ ನಕ್ಷತ್ರ ತಾನೆ? ಹೌದೌದು. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ದೇವರೇ ಬಂದ್ರು ವಿಶಾಖ ನಕ್ಷತ್ರನ ಬಗ್ಸಕ್ಕಾಗಲ್ಲ. ಕಾಲ್ ಕಟ್ಕೊಂಡ್ರೆ ಮಾತ್ರ ಕಾಂಪ್ರಮೈಸ್. ಇಲ್ಲ ಬಗ್ಗಲ್ಲ. ಅವ್ರು ಏನು ಮಾಡಲಿ, ನಷ್ಟ ಮಾಡಲಿ, ಬೈಲಿ, ಅವಮಾನ ಮಾಡಲಿ, ಆಯ್ತಪ್ಪ ನಿನ್ನ ಬಿಟ್ಟ ಮೇಲೆ ಇಲ್ಲ ಅಂತ ಕಾಲಿಡ್ಕೊಳ್ಳಿ, ಎಲ್ಲ ವರ್ಕ್ ಆಗುತ್ತೆ. ಸರಿ ಗುರುಗಳೇ, ನೀವು ಹೇಳಿದ್ಮೇಲೆ ಹಾಗೆ ಮಾಡ್ತೀನಿ. ಇಲ್ಲ ಅಂದ್ರೆ ನಿಮ್ಮ ಮಗಳ ಲೈಫ್ ಇಲ್ಲ. ಸರಿ ಗುರುಗಳೇ, ಇದೇನು ಮದುವೆ ಆದ್ಮೇಲೆ ನಾನು 1 ರೂಪಾಯಿ ಕಳ್ಕೊಂಡೋಳಲ್ಲ. ಒಂದ್ ನಿಮಿಷ. ನೀವು ಎಲ್ಲಾನು ಕಳ್ಕೊಳ್ಳೋದೆ. ಜ್ಯೇಷ್ಠ ನಕ್ಷತ್ರ ಅಂದ್ರೆ ಎಲ್ಲ ಕಳ್ಕೊಳ್ಳೋದೆ. ಯಾಕೆ ಅಂದ್ರೆ
ನಿಮ್ಮ ತಂದೆನ ಒಂದು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಅವ್ರು ನಡೆದು ಬಂದ ದಾರಿ. ನಿಮ್ಮ ತಂದೆ ಹಾ ಇದ್ದಾರಾ? ಹಾ ಹಾ ಅಪ್ಪ ಇದ್ದಾರಾ? ಇಲ್ಲ ಗುರುಗಳೇ, ತೀರೋಗಿದ್ದಾರೆ. ಏನಾಗಿತ್ತು ಅಪ್ಪಂಗೆ? ಅವರು ಮಾಸ್ಟರ್ ಆಗಿದ್ರು. 78 ವರ್ಷ ಬಂದ್ರು ಗುರುಗಳೇ. ಆದ್ರೆ ಇದಿತ್ತು, ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟಿತ್ತು. ನೋಡಿ, ಒಂದು ತಿಳ್ಕೊಳ್ಳಿ, ನಿಮ್ಮ ತಂದೆ ನಡೆದು ಬಂದಾರಿ ಹೇಗಿದೆ ಅಂದರೆ, ನಾನಿರುವುದು ಸರಿ, ನಾನು ತಿಳ್ಕೊಂಡಿರೋದು ಸರಿ ಅಷ್ಟೇ. ಆ ಕಡೆನೂ ನೋಡಲಿಲ್ಲ, ಯಾರು ಹೇಳಿದ್ದನ್ನು ಕೇಳಲಿಲ್ಲ, ಏನೂ ಮಾಡಲಿಲ್ಲ. ಧರ್ಮಕ್ಕೆ ಹತ್ತಿರವಾದಂತಹ ಸತ್ತವರಿಗೂ ದೇವರಿಗೂ ವ್ಯತ್ಯಾಸ ಏನೂ ಗೊತ್ತಿರಲಿಲ್ಲ ನಿಮ್ಮ ಅಪ್ಪನಿಗೆ. ಹೌದು ಗುರುಗಳೇ. ಅದನ್ನೇ ನೀವು ಅನುಭವಿಸ್ತಾ ಇರೋದು. ದುಡ್ಡು ಮಾಡಬೇಕು, ದುಡ್ಡು ಸೇರಿಸ್ಬೇಕು, ಬ್ಯಾಂಕ್ ಹಾಕಬೇಕು, ಮಕ್ಕಳು ಮದುವೆ ಮಾಡಬೇಕು, ಅಷ್ಟೇ ನಿಮ್ಮ ಅಪ್ಪನಿಗೆ ಗೊತ್ತಿದ್ದು. ಹಾ 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 ಕರೆಕ್ಟ್. ಮಿಕ್ಕದೇನೂ ಗೊತ್ತಿರಲಿಲ್ಲ ಅವ್ರಿಗೆ. ನೀವೇನು ಹೇಳಿದ್ರು ಕಿವಿಗೆ ಹೋಗ್ತಿರ್ಲಿಲ್ಲ. ಹೌದಾನೆ? ಹೆಣ್ಮಕ್ಳು ಮದುವೆ ಮಾಡ್ಬೇಕು ಅಂತಾನೆ ಇರ್ಲಿಲ್ಲ ಅವ್ರಿಗೆ. ಅದಾಗಿದ್ದದೆ ಹಂಗಂಗೆ. ಒಂದು ನಿಮಿಷ, ಅದೇನೋ ಒಂದು ಆಗಲಿ. ಒಟ್ಟಿನಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಲ್ಲದೇ ಇರತಕ್ಕಂಥ ತಂದೆ, ಹೌದು, ಜ್ಯೇಷ್ಠ ನಕ್ಷತ್ರದ ಮಕ್ಕಳು ಹುಟ್ಟುತ್ತಾರೆ. ಕರೆಕ್ಟ್ ಗುರುಗಳೇ. ಆಮೇಲೆ ನಿಮ್ಮಪ್ಪ ನಡೆದು ಬಂದ ದಾರಿಯಲ್ಲಿ ಯಾವುದೂ ಕರೆಕ್ಟಾಗಿ ಗಣನೆಗೆ ತಗೊಳ್ಳದೇ ಇದ್ದ ಕಾರಣಕ್ಕಾಗಿ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ದುಃಖವನ್ನು ಕೊಡ್ತಾರೆ. 7 ಜನ ಗುರುಗಳೇ ಅವ್ರಿಗೆ. ಇರಲಿ, ಲೆಕ್ಕ ಹಾಕೋಣ. ಒಂದು ವಿಷಯ ತಿಳ್ಕೊಳ್ಳಿ. ಫಸ್ಟು ನೀವು ಜ್ಯೇಷ್ಠ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳದೆ ಮದುವೆ ಮಾಡ್ಕೊಳ್ಳೋದು ಅಪರಾಧ. ಎರಡನೇದು, ಮಗಳು ಹುಟ್ಟಿದ ಮೇಲೆ ಆರಿದ್ರ ನಕ್ಷತ್ರದ ಮಗಳು ಸರಿನಾ, ಇದಕ್ಕೇನು ಮಾಡಬೇಕು ತಿಳ್ಕೊಳ್ಳದೆ ಇರತಕ್ಕಂಥದ್ದು ಎರಡನೇ ಅಪರಾಧ. ಸರಿ ಗುರುಗಳೇ. ನಿಮಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಗ್ತಾ ಇದೆ, ಬೇಜಾರೇನೂ ಇಲ್ಲ. ತಪ್ಪು ತಿಳುವಳಿಕೆ ಸಾಲಲ್ಲ. ಈಗ ಎಂತ ನಾನು ಇರೋದ್ಮೇಲೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನೀವು ಯೋಚನೆ ಮಾಡೋದ್ ಬದಲು ಮನೆದು ಒಂದು ಪ್ಲಾನ್ ತಗೊಳ್ಳಿ. ಹಾ ಗುರುಗಳೇ. ಮನೆ ಪ್ಲಾನ್ ತಗೊಂಡು ನೀವು ನಿಮ್ಮ ಯಜಮಾನರು ಇದಕ್ಕೆ ಕೂತ್ಕೊಂಡು ತಿಳ್ಕೊಳ್ಳೋಣ ಅನ್ನೋದು ಆಸಕ್ತಿ ಇದ್ರೆ ಒಂದು ಸೈಡಲ್ಲ, ಅದರ ಬೇಡ. ಹಾ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ನಿಮ್ಮ ಮಗಳು, ನೀವು, ಗಂಡ ಹೆಂಡತಿ, ನಿಮ್ಮ ಅಳಿನ ವಿಷಯದಲ್ಲಿ ಏನು ಹೇಳಕ್ಕೆ ಹೋಗ್ಬೇಡಿ, ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ವಿಷಯ ತಿಳ್ಕೊಳ್ಳಿ. ಏನು ಮಗಳು ಬರಲ್ಲ, ಕಾಂಟ್ಯಾಕ್ಟ್ ಇಲ್ಲ ಗುರುಗಳೇ. ನಾನು ಬಿಟ್ಬಿಟ್ಟಿದ್ದಾಳೆ ಮಾತನ್ನೇ. ಒಳ್ಳೇದಾಯ್ತು. ಒಂದು ಕೆಲಸ ಮಾಡಿ, ನೀವೇನು ಮಾಡ್ಬೇಕು ಅದು ಮಾಡಿ. ಅವ್ಳು ಬಿಟ್ಬಿಟ್ಟು ಆಟೋಮೆಟಿಕ್ ಚೇಂಜ್ ಆಗುತ್ತೆ ಅದು. ನೀವು ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೆ ದಾಂಪತ್ಯ ದೂರ ಆಗತ್ತೆ, ಮತ್ತೆ ತಲೆ ಮೇಲೆ ಹಾಕೋಬೇಕಾಗತ್ತೆ. ನೀವು ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ, ಮಾಡೋಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಸರಿ ಗುರುಗಳೇ, ಬರ್ತೀನಿ. ಮನೆ ಪ್ಲಾನ್ ಸಮೇತ ಬಂದರೆ ನಿಮಗೆ ಮಾಹಿತಿ ಸಿಕ್ಕತ್ತೆ. ಯೋಚನೆ ಮಾಡಬೇಡಿ, ಅವ್ರಿಗೇನು ಟಚ್ ಮಾಡೋಕ್ಕೆ ಹೋಗ್ಬೇಡಿ, ಅವ್ರ ವಿಷಯ ಏನು ಹೇಳಕ್ಕೆ ಹೋಗ್ಬೇಡಿ. ಒಳ್ಳೇದಾಗಲಿ. ನಾವು ಬೇರೆ ಮನೆ ಕಟ್ತೀವಿ ಗುರುಗಳೇ. ಇದು ವಾಸ್ತವೂ ಸರಿ ಇಲ್ಲ. ನೀವು ಫಸ್ಟ್ ವಿಷಯ ತಿಳ್ಕೊಳ್ಳಿ. ಮನೆ ಕಟ್ಟದ ಆಮೇಲೆ ಫಸ್ಟ್ ವಿಷಯ ತಿಳ್ಕೊಳ್ಳಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮನುಷ್ಯ ಒಬ್ಬ ವಿವೇಚನೆ ಉಳ್ಳುವಂತಹ ಶಕ್ತಿ. ಹಾಗಾಗಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಆತನೇ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಮಾತನಾಡುವಂತಹ ಅರ್ಥ ಏನು ಅನ್ನೋದನ್ನು ಅರಿತು ಮಾತನಾಡಿದ್ರೆ ಸೂಕ್ತ ಅನ್ನೋದಾಗಿ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಇದೀಗ ಚಳ್ಳಕೆರೆಯಿಂದ ರಾಜೇಶ್ವರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ವರಿ. ನಮಸ್ಕಾರ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ನಕ್ಷತ್ರ ತಿಳಿಸಿ. ನನ್ನದು ರಾಜೇಶ್ವರಿ, ಚಿತ್ರ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ, ಏನಾಗಬೇಕಿತ್ತು? ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹಾಂ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಮನೆಯಲ್ಲಿ ಯಾಕೋ ನನ್ನ ಚಿತ್ರ ನಕ್ಷತ್ರದ ಹುಟ್ಟಿರೋದ್ರಿಂದ ನನಗೆ ಈ ತರ ತೊಂದರೆ ಆಗ್ತಿದ್ಯಾ, ಇಲ್ಲ ನಮ್ಮ ಮನೆಯವರು ಗೋವಿಂದ ರಾಜು ಅಂತ ಉತ್ತರ ಭದ್ರ ನಕ್ಷತ್ರ ಅವ್ರದ್ದು. ಹಾಂ, ಹೇಳಿ. ಅದರಿಂದ ಅವರು ಹುಟ್ಟಿರೋದ್ರಿಂದ ಏನಾದ್ರು ತೊಂದರೆ ಆಗ್ತಿದೆಯಾ ಏನು? ನನ್ನ ಮಗ ಹತ್ತಿಲ್ಲ ಅಂತ, ಅವರು ಪುಷ್ಯ ನಕ್ಷತ್ರ. ಮಗನಿಂದ ಏನಾದ್ರು ನಮ್ಗೆ ಈ ತರ ತೊಂದರೆ ಆಗ್ತಿದೆಯಾ ಅಂತ ತಿಳ್ಕೊಬೇಕು ಅಂತ ಗುರುಜಿ. ಏನು ಓದಿದ್ಯಮ್ಮ? ಏನ್ ಗುರುಜಿ? ಏನು ಓದಿದ್ಯಾ? ನಾನು BA ಓದಿದ್ದೀನಿ ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 12 ವರ್ಷ ಈಗ. ಹೇಗನ್ಸಿದೆ ಮದುವೆ ಜೀವನ ಗುರುಜಿ? ಅಂತ ಅನಿಸ್ತಿದೆ. ಏನಕ್ಕೆ ಬೇಕು, ಏನಕ್ಕೆ ಆಗ್ಬೇಕು ಮದ್ವೆ ಅಂತ ಅನಿಸ್ತಿದೆ ಗುರುಜಿ ನಮ್ಗೆ. ಅಂದ್ರೆ ಬೇರೆಯವರೆಲ್ಲ ಮದುವೆ ಆಗಿರೋ ತಪ್ಪಾಗಾದ್ರೆ? ಅಲ್ಲ ಹಂಗಲ್ಲ ಗುರುಜಿ, ಆತರ ಅಲ್ಲ. ಚೆನ್ನಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಈ ತರ ಆಗ್ತಿದೆಯಾ ಅಂತ ತಿಳ್ಕೊಳಕ್ಕೆ ಗುರುಜಿ. ಓಕೆ, ಈಗ ನಿಮ್ಮ ಮಗಂದೋ ನಿಮ್ಮ ಯಜಮಾನ್ರದೋ ನಿಂದೋ ಏನೋ ಒಂದು ಕೆಟ್ಟದಿದೆ ಅಂತ ಇಟ್ಕೊಳಮ್ಮ. ತೆಗೆದಾಕಕ್ಕಾಗತ್ತಾ, ಕಳಿಸ್ಬಿಡಕ್ಕಾಗತ್ತಾ? ಇಲ್ಲ ಅದನ್ನ ಸರಿ ಮಾಡ್ಕೋಬೇಕು. ನೀನು ಒಂದು ನಿಮಿಷ, ಪ್ರಶ್ನೆನ ಯಾವ ರೀತಿ ಪ್ರಶ್ನೆ ಕೇಳಬೇಕು ಅಂತ ಮೊದಲು ಒಂದು ಸ್ವಲ್ಪ ಬರ್ಕೋಬೇಕಿತ್ತು. ಒಂದು ಲೈನ್ನ ಒಂದೇ ಪ್ರಶ್ನೆ ಕೇಳಬೇಕಿತ್ತು. ಗುರುಗಳೇ, ನಾನು, ನನ್ನ ಗಂಡ, ನನ್ನ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ
ನಾನು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಏನು ತಿಳ್ಕೊಬೇಕಿತ್ತು ಅಂತ ಒಂದೇ ಪ್ರಶ್ನೆ ಕೇಳಬೇಕು. ಹೌದಾ? ಅಲ್ಲ ಹೌದಾ ಅಲ್ಲ, ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಅಮ್ಮ, ಇವಾಗ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂದರೆ ಹೆಂಗಸಾಗಲಿ ಗಂಡಸಾಗಲಿ, ನಾನು ಏನು ಎಲ್ಲಿಂದ ಬಂದೆ ಹುಟ್ಟಿದೆ ಅಂತ ಗೊತ್ತಿಲ್ಲ. ತಾಯಿ ಹೊಟ್ಟೆಯಿಂದ ಹುಟ್ಟುತ್ತೆ ಅಂತ ಅಷ್ಟೇ ಗೊತ್ತು. ಹೌದೌದು. ಏನು ಮಾಡಬೇಕು ಅಂತ ಏನಾದ್ರು ಗೊತ್ತಾ ಯಾರಿಗಾರು? ಇಲ್ಲ, ಏನೂ ಇಲ್ಲ. ಮತ್ತು ಏನೂ ಗೊತ್ತಿಲ್ಲದೆ ಎಲ್ಲಿ ಏನು ಬಂದೆ, ಎಲ್ಲಿಗೆ ಹೋಗ್ತೀನಿ ಏನೂ ಗೊತ್ತಿಲ್ಲದೆ ಮಾಡೋದೇನು ಬಂತು? ಇಲ್ಲಿ ವಿಷಯ ಇಷ್ಟೇ. ಪುಷ್ಯ ನಕ್ಷತ್ರ, ಚಿತ್ತಾ ನಕ್ಷತ್ರ. ನಿಮ್ಮ ಯಜಮಾನರದ್ದು ಯಾವುದು? ಉತ್ತರ ಭಾದ್ರ ನಕ್ಷತ್ರ. ಉತ್ತರಾಭಾದ್ರ ನಕ್ಷತ್ರ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಒಂದು 35 ವರ್ಷ ಗುರುಜಿ. ನಿಮ್ಮ ಮನೆ ಬಾಗಿಲಲ್ಲಿ ಅಥವಾ ದೇವರ ಹತ್ರ ಯಾವ್ದು ಇಟ್ಟಿದ್ದೀರಾ, ಯಾವ್ದು ಕಟ್ಟಿದ್ದೀರಾ? ಅಲ್ಲಿ ಬಾಗಿಲಲ್ಲಿ ಇದು ತೆಂಗಿನಕಾಯಿ ಕಟ್ಟಿದ್ದೀವಿ. ಎಲ್ಲಿದದು? ಅದು ನವಗ್ರಹ ಶಾಂತಿ ಇಲ್ಲೇ ಮನೆಯಲ್ಲೇ ಮಾಡಿಸ್ಬಿಟ್ಟು ಕಟ್ಟಿದ್ದೀವಿ ಗುರುಜಿ. ಅದ್ರ ಜೊತೆ ಇನ್ನೇನೈತೆ? ಅದ್ರ ಜೊತೆಗೆ ಏನೂ ಇಲ್ಲ. ಈ ಕಡೆ ಪೂರ್ವ ಬಾಗಿಲು ಅಂತ ತೆಗ್ಸಿದೀವಿ. ಇಲ್ಗೊಂದು 4 ವರ್ಷ ಆಯ್ತು, 3 ವರ್ಷ. ಹಾಂ. ಇದಕ್ಕೆ ಮಂಜುನಾಥ ಸ್ವಾಮಿದು ಒಂದು ಕಾಯಿ ತರಿಸಿದೀವಿ. ಆಮೇಲೆ ದೇವ್ರ ಹತ್ರ ಯಾವುದಿದೆ? ದೇವ್ರ ಹತ್ರ ರಾಘವೇಂದ್ರ ಸ್ವಾಮಿದು ಇತ್ತೀಚೆಗೆ ಮೊನ್ನೆ ಇಲ್ಗೊಂದು 6 ತಿಂಗಳ ಮುಂಚೆ ತಂದಿದ್ವಿ ಫೋಟೋ. ತೆಂಗಿನಕಾಯಿ ಯಾವೂ ಇಲ್ಲ ಅಲ್ಲಿ. ಅಲ್ಲಲ್ಲ, ನಾನು ಚಕ್ರ ಬರೀತಾರೆ ಗೊತ್ತಾ? ಚಕ್ರ ಬರ್ದಿರೋದು ಚಕ್ರ ಒಂದು ಮನೆಯಲ್ಲಿ ಒಂದು ಕಟ್ ಮಾಡ್ತಿದ್ವಿ. ಈಗ ಯಾಕೆ ಇಷ್ಟೆಲ್ಲ ಕೇಳಿದೆ? ಅದು ದೇವ್ರು ಇದ್ರಲ್ಲಿ ಬೀರುವಲ್ಲಿ ಇಟ್ಟಿದೀವಿ ಆ ಚಕ್ರನ. ಆಯಿತು, ಮನೇನೆ ಯಾತಕ್ಕೆ ಈ ವಿಷಯ ಕೇಳಿದೆ ಅಂದರೆ, ಹೇಳಿದೆ. ದೇವರು ಏನೇ ಮಾಡಿದ್ರು ಆ ಟೈಮ್ಗೆ ಮಾಡೋಕ್ಕಾಗಲ್ಲ. ಸ್ನಾನ ಮಾಡಬೇಕು, ಟೈಮ್ಗೆ ಸ್ನಾನ ಮಾಡೋಕ್ಕಾಗಲ್ಲ. ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಿದೆ, ಹೇಳ್ರಿ ಗುರುಜಿ. ಬೆಳಿಗ್ಗೆ ಬೇಗ ಹೇಳಬೇಕು, ಹೇಳೋಕ್ಕಾಗಲ್ಲ. ಹೌದೌದು. ಯಾರ ಮಾತು ಯಾರು ಕೇಳಕ್ಕೆ ರೆಡಿ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಮನೆದೇವ್ರಂತೂ ಗೊತ್ತೇ ಇಲ್ಲ ನಿಮಗೆ. ಮನೆದೇವ್ರು ಯಾವ್ದು ಹೇಳಮ್ಮ ನೋಡೋಣ. ಮನೆ ದೇವರು ತಿಮ್ಮಪ್ಪ ಅಲ್ಲ, ಆಂಜನೇಯ ಸ್ವಾಮಿ. ಕುಲದೇವರು ತಿರುಪತಿ ತಿಮ್ಮಪ್ಪ. ಆಂಜನೇಯ ಯಾಕೆ ಬಂತಲ್ಲಿ? ಆಂಜನೇಯ ಅಮಾವಾಸ್ಯ ದೇವ್ರು ಅಂತ ಮಾಡ್ಕೊಂಡಿದ್ದಾರೆ. ಏನು ಅಮಾವಾಸ್ಯೆಲಿ ಏನು ಮಾಡೋದು? ಅದು ಗೊತ್ತಿಲ್ಲ ಸ್ವಾಮಿ, ಹಿಂಗೆ ಮಾಡ್ಕೊಂಡಿರೋದು ಅದು. ಇಷ್ಟೆಲ್ಲ ಯಾತಕ್ಕೆ ಕೇಳಿದೆ ಅಂದರೆ, ಹೌದಕ್ಕೆ ದೇವರಿಗೆ ಮಾಟ ಮಂತ್ರ ಮಾಡಿಸೋರು ಯಾರು ಅಂದರೆ ನಿಮ್ಮನೇಲೆ. ಹೌದೌದು. ದೇವ್ರಿಗೆ ಮಾಟ ಮಂತ್ರ ಮಾಡಿಸೋದು ಅಂದರೆ ದೇವ್ರನ್ನ ಬಿಟ್ಟು ನೀವು ತೆಂಗಿನಕಾಯಿ ತಂದು ಕಟ್ಟೋದು, ಚಕ್ರ ತಂದು ಮನೇಲಿ ಇಟ್ಕೊಳ್ಳೋದು, ಅಮಾವಾಸ್ಯೆ ಪೂಜೆ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅದು ಮಾಡಿದ್ರೆ ಸರಿನಾ, ಇದು ಮಾಡಿದ್ರೆ ಸರಿನಾ, ಅಲ್ಲಿಗೆ ಹೋದರೆ ಸರಿನಾ, ಈ ರೀತಿಯಾಗಿ ದಿನ ಬೆಳಗಾಯಿತು ಅಂದರೆ ಹೊಸ ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕಲ್ಲಾಕೊಳ್ತಕ್ಕಂಥ ಒಂದು ಕುಟುಂಬವಾಗಿದೆ. ಮಾರ್ಗದರ್ಶನವಿಲ್ಲದ ಕುಟುಂಬ, ಸ್ಥಿರ ಮನಸ್ಸಿಲ್ಲದ ಕುಟುಂಬ. ಯಾಕೆ ಅಂದರೆ ಹಿರಿಯವರಿಗೆ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು, ಏನಮ್ಮ ಸರಿನಾ ಇದು? ನೀನು ಅವ್ರಿಗೆ ನ್ಯಾಯವಾಗಿ ನಿಮ್ಗೆ ಏನು ಅವ್ರಿಗೆ ಊಟ ಕೊಡ್ತೆ, ಖಾಲಿ ತಟ್ಟೆ ಕೊಟ್ಬಿಟ್ಟು ಇಲ್ಲಿ ಇಟ್ಟಿರಿ, ಬಂದಿರಿ, ನೀವು ಇಟ್ಕೊಂಡಿರಿ, ನಾನು ಬರ್ತೀನಿ ಅಂದ್ಬಿಟ್ಟು ಬರೀ ಖಾಲಿ ತಟ್ಟೆ ಇಟ್ಟು ನಿಲ್ಲಿಸ್ಬಿಟ್ಟು ರೋಡಲ್ಲಿ ನೀವು ಮನೇಲಿ ಆರಾಮಾಗಿದ್ದರೆ ನಿಮ್ಮ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾರಾ ಹಿರಿಯರು? ಅದಕ್ಕೋಸ್ಕರ ಚಿತ್ತಾ ನಕ್ಷತ್ರ, ಪುಷ್ಯ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ ಇವರೆಲ್ಲ ಏನು ಅಂದರೆ ಮಾಂತ್ರಿಕ ದೋಷ, ವಾಮಾಚಾರದಲ್ಲಿ ಬಂದಿರತಕ್ಕಂಥ ಕುಟುಂಬ. ದೇವ್ರನ್ನ ನಂಬಿಲ್ಲ, ನಂಬಿದ್ರೂ ಸರಿಯಾಗಿ ಮಾಡಿಲ್ಲ, ಗೊತ್ತಿಲ್ಲ. ಇದಕ್ಕೆ ನಿಮಗೆ ಯಾವ ಕಾರಣಕ್ಕೂ ಕೊನೆಯೂ ಇಲ್ಲ, ಮೊದಲು ಇಲ್ಲ. ಯಾರು ತಪ್ಪಲ್ಲ, ನಮಗೆ ನಾವೇ ತಪ್ಪು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಜಲಜಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಲಜಾ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಾವನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ನಕ್ಷತ್ರ ತಿಳಿಸಿ. ಕೃತಿಕಾ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ, ಹೇಳಿಪ್ಪ. ಸರ್, ಕೃತಿಕಾ ನಕ್ಷತ್ರ. ಯಾರು? ನಮ್ಮ ಮಾವನ ಮಗಂದು. ಮಾವನ ಮಗ ಅಂದ್ರೆ ಯಾರು? ಮಾವ ಅಂದ್ರೆ ಯಾರು? ಅಮ್ಮನ ಅಣ್ಣನ ಮಗ. ಸೋದರ ಮಾವನ ಮಗ. ಎಷ್ಟು ವಯಸ್ಸು? 56 ತುಂಬ 57 ಬಿದ್ದಿದೆ ಗುರುಜಿ. ಏನಾಗಬೇಕಿತ್ತಮ್ಮ? ಏನು ತಿಳ್ಕೊಬೇಕಿತ್ತು? ಅದು ಒಂದು ಸ್ವಲ್ಪ ಆಸ್ತಿ ಗಲಾಟೆಗೋಸ್ಕರ ಗಂಡ ಹೆಂಡತಿ ಜಗಳ ಆಡ್ಬಿಟ್ಟು ಅವನು ರೂಮಲ್ಲಿ ಹೋಗ್ಬಿಟ್ಟು ಇದು ಮಾಡ್ಕೊಂಡ್ಬಿಟ್ಟಿದೆ ಗುರುಜಿ. ಬಿದ್ದುಬಿಟ್ಟು ತಲೆ ಎಲ್ಲ ಹೊಡೆದು ಇದಾಗ್ಬಿಟ್ಟಿದೆ. ಮತ್ತೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು 7 ತಿಂಗಳಾಯ್ತು. ಡಾಕ್ಟರ್ ಎಲ್ಲ ನೋಡಿ ಆಪರೇಷನ್ ಮಾಡಿದ್ರು, ಆಗಲ್ಲಮ್ಮ, ಎಲ್ಲ ತಲೆ ಹಿಂದೆಗಡೆ ಎಲ್ಲ ಪೀಸ್ ಆಗಿದೆ, ಇರೋಷ್ಟು ದಿನ ನೋಡ್ಕೊ ಹೋಗಿ ಅಂತ ಒಂದು ವಾರದಿಂದ ಕಳಿಸ್ಬಿಟ್ರು ಗುರುಜಿ.
ಆದ್ರೆ ಅವರು ಏನ್ ಮಾಡ್ತಾ ಇದಾರೆ, ಅವರು ಅಕ್ಕ ತಂಗಿ ಮಾಡಿರೋ ಇದರಿಂದ ನಮ್ಗೆ ಯಾರಿಗೂ ನೋಡಕ್ ಬಿಡ್ತಾ ಇಲ್ಲ ಗುರುಜಿ ಅವನ್ನ. ಈಗ ನೀವು ಅವ್ನ ಹೋಗಿ ನೋಡಬೇಕು ಅಂತನಾ? ನೋಡ್ಬೇಕು ಅವ್ರಿಗೆ ಯಾವ ತರ. ನಮ್ಮ ಅಮ್ಮಂಗೂ ಬಿಡ್ತಾ ಇಲ್ಲ ಗುರುಜಿ, ಅತ್ತೆಗೆ ನಮ್ಮ ಅಮ್ಮ ಬಿಡ್ತಾ ಇಲ್ಲ ಅವ್ರು ನೋಡಕ್ಕೆ. ಬಿಡಿ, ಹೋಗ್ಲಿ ನೋಡ್ಕೊಳ್ಳಿ. ಒಂದು ವಿಷಯ ತಿಳ್ಕೊಳ್ಳಿ, ಏನಾರ ಹೇಳಿದ್ರೆ ನಾವ್ ಹಾಗೆ ಯಾರಿಗೂ ತೋರ್ಸಲ್ಲ, ಹಾಗೆ ಬಂದ್ ಮಾಡ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ ಗುರುಜಿ. ಓಕೆ. ಅವನ ಕಡೆ ಜಮೀನು ಎಷ್ಟಿದೆಯಮ್ಮ ನಿಮಗೆ ನಿಮ್ಮ ತಾಯಿ ಮನೆಯಲ್ಲಿ? ಅವ್ರು ನಮ್ಮ ತಾಯಿ ಮನೆ ಇತ್ತು ಗುರುಜಿ, 2 ಮನೆ ಇತ್ತು. ಅವ್ರೊಂದು ಮಾರಿದ್ರು, ಮತ್ತೆ ಇನ್ನೊಂದು ಮನೆ ಇದೆ. ಅವರು ಅದನ್ನು ಕೇಳ್ತಾ ಇದಾರೆ ಗುರುಜಿ. ನಿಮ್ಮ ತಂದೆ ಆಸ್ತಿ? ಅದಕ್ಕೆ ನಮ್ಮ ತಂದೆ ಆಸ್ತಿ ಇಲ್ಲ ಗುರುಜಿ. ಏನಿಲ್ಲ? ಏನಿಲ್ಲ ಗುರುಜಿ. ಈಗ ನಿಮ್ಮ ತಾಯಿ ವಾಸ ಮಾಡೋ ಮನೆ ಯಾವ ದಿಕ್ಕಿನ ರಸ್ತೆ ಅದು? ದಕ್ಷಿಣ ದಿಕ್ಕಿನ. ಹಾಂ, ದಕ್ಷಿಣ ದಿಕ್ಕದು ಗುರುಜಿ. ರಸ್ತೆ ಇದೆಯಾ? ರಸ್ತೆ ಇದೆ ಗುರುಜಿ. ಬಾಗಿಲು ಅಲ್ಲೇ ಇದೆಯಾ? ದಕ್ಷಿಣಕ್ಕೆ ಇದೆಯಾ? ದಕ್ಷಿಣಕ್ಕೆ ಇದೆ, ಮಧ್ಯಕ್ಕಿದೆ ಗುರುಜಿ. ಈಗ ಇಲ್ಲಿ ಏನಾಗತ್ತೆ ಅಂದರೆ, ಒಂದು ಹೋಗೋ ಬದಲು ಇನ್ನೊಂದು ಹೋಗೋ ಅಂತ ಕೆಲಸ ಆಗತ್ತೆ. ತಟ್ಟೆ ಹೋಗಿದ್ದಕ್ಕೆ ಚೆಂಬು ಕೊಟ್ಬಿಟ್ಟು ಶಾಸ್ತ್ರ ಕೇಳಬೇಡಿ, ಮರ್ತು ಬಿಡಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬಿಗಿಯಾಗಿದ್ದರೆ ಚಂದ, ಇಲ್ಲ ಅಂದರೆ ಪೂರ್ತಿ ರೋಡಿಗೆ ಬಂದ್ಬಿಡ್ತೀರಾ. ತುಂಬಾ ಅಳ್ತಾರೆ ಗುರುಜಿ. ನಿಮಿಷ ಕೇಳಿಸ್ಕೊಮ್ಮ. ಕೃತಿಕಾ ನಕ್ಷತ್ರ ಮದುವೆ ಇದೆಯಾ ಅಂತ ಗೊತ್ತಿಲ್ಲದೆ ಮದುವೆ ಮಾಡಿಬಿಟ್ಟು ತಲೆ ಮೇಲೆ ಕಲ್ಲು ಹಾಕ್ಕೊಂಡು ಈಗೇನು ಮಾಡಿದ್ರೆ ಏನಮ್ಮ ಪ್ರಯೋಜನ? ಯೋಚನೆ ಮಾಡಿ. ಉತ್ತರಾಷಾಢ ನಕ್ಷತ್ರ ಗುರುಜಿ, ಎಂಟಿದು. ಯಾರ್ದು? ಎಂಟಿದ್ ಬೇಡಿಯಮ್ಮ, ಒಂದು ನಿಮಿಷ. ಎಂಟಿ ಕತೆ ವಿಚಾರ ಆಮೇಲೆ. ನಿಮ್ಮ ಮಾವನ ಮಗನ ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ. ಈಗ ಆ ತಲೆನ ಮೊದಲೇ ಸಮಸ್ಯೆ ಇತ್ತು, ನಿದ್ದೆ ಮಾಡದೆ ಉಚಿತನವಾಗಿರ್ತಕ್ಕಂಥ ಕೋಪ ಆವೇಶ ಎಲ್ಲ ಇತ್ತು ಮೊದಲೇ. ಇತ್ತು ಗುರುಜಿ, ಅದೆಲ್ಲ. ಈಗ ಬಿದ್ದ ಮೇಲೆ ಇನ್ನೂ ಜಾಸ್ತಿ ಆಯಿತು, ಬಟ್ ಬದುಕೋ ಸಾಧ್ಯತೆ ತುಂಬ ಕಮ್ಮಿ. ಅದು ಅಲ್ಲದೆ ಮನೆ ದಕ್ಷಿಣದ ರಸ್ತೆ ಅಂದಮೇಲೆ ಸತ್ತಿರೋರು ಫೋಟೋ, ಅರ್ಧ ವಯಸ್ಸಲ್ಲಿ ಸತ್ತೋರು, ಆಕ್ಸಿಡೆಂಟ್ ಆದವರು, ರೋಗದಿಂದ ಸತ್ತೋರು ಫೋಟೋ ಮನೇಲಿ ಇಟ್ಕೋಬೇಕು. ಆ ಮನೆಗೆ ಆ ಫೋಟೋ ಬೇಕು. ಅದಕ್ಕೆ ಈ ಥರ ಆಗಿದೆ. ಇಲ್ಲ ಗುರುಜಿ, ಅವ್ರು ಬೇರೆ ಇದ್ದಾರೆ. ಅವ್ರದ್ದು ಪೂರ್ವದ ರಸ್ತೆ, ನಮ್ದು ಇರೋದು, ಅಮ್ಮಂದು ಇರೋದು ದಕ್ಷಿಣ ರಸ್ತೆ ಗುರುಜಿ. ನಿಮ್ಮ ಅಮ್ಮನ ಮನೆ ಕಥೆನೇ ಹೇಳ್ತಿರೋದು ನಾನು. ನಿಮ್ಮ ಅಮ್ಮನ ಮನೆ ಲೆಕ್ಕಾಚಾರಕ್ಕೆ ಸೋದ್ರ ಮಾವ, ನಿನಗೆ ಸೋದ್ರ ಮಾವ, ನಿಮ್ಮ ಅಮ್ಮನಿಗೆ ಏನಾಗಬೇಕಮ್ಮ? ಅಣ್ಣ ಗುರುಜಿ. ಇಲ್ಲಿ ಕುಟುಂಬ, ನಿಮ್ಮ ತಾಯಿ ಎಲ್ಲಿರ್ತಾರೆ ಆ ಮನೆಯ ಲೆಕ್ಕಾಚಾರ ತೊಗೊಂಡ್ರೆ ಕುಟುಂಬಕ್ಕೆ ಎಲ್ಲೆಲ್ಲಿ ಹೋಗಿದೆ ಅಲ್ಲಿ ಲೆಕ್ಕಾಚಾರ ಸಿಗುತ್ತೆ. ಅರ್ಥ ಆಯ್ತಾ ಇದೆಯಾ? ನಿಮ್ಮಮ್ಮ ನೆಮ್ಮದಿಯಾಗಿರಬಾರ್ದು ಒಟ್ಟಿನಲ್ಲಿ. ಆ ನೆಮ್ಮದಿಯಾಗಿ ಇಲ್ಲದೆ ಇರೋದಕ್ಕೆ ಇದೆಲ್ಲ ಕಥೆಗಳು ಶುರು ಆಗುತ್ತೆ. ಹೌದು ಗುರುಜಿ, ಹಾಗೆ ಆಗ್ತಾ ಇದೆ. ಫಸ್ಟು ಈಗ ನಿಮ್ಮಮ್ಮ ಇರೋ ಜಾಗನ ಬಿಡಿಸೋದು ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಅರ್ಧರಾತ್ರಿ ಬಂದು ಗಲಾಟೆ ಮಾಡಿ ನಿಮ್ಮ ಅಮ್ಮನಿಗೂ ಬೇಕಾದ್ರೆ ಹೊಡೆದಾಟ ಬಡದಾಟ ಮಾಡಿ ಮತ್ತೆ ಇನ್ನೊಂದು ಸಲ ಏನೋ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ದಯವಿಟ್ಟು ನಿಮ್ಮಮ್ಮನ ಸೇಫ್ ಮಾಡಿ. ಬೇಡದೇ ಇದ್ದರೂ ಜಗಳ ಮಾಡ್ತಾರೆ, ಲಾಂಗು ಮಚ್ಚ ಎತ್ಕೊಂಬರ್ತಾರೆ, ಸುಮ್ಮನೆ ಜಗಳ ಆಗುತ್ತೆ, ಸ್ಟೇಷನ್ ಕೋರ್ಟ್ಗೆ ಹೋಗುತ್ತೆ, ರಕ್ತ ಬೀಳುತ್ತೆ ಮನೆಯಲ್ಲಿ. ನಾವ್ ಇನ್ನೇನ್ ಕೇಳ್ತಾ ಇಲ್ಲ, ತೋರಿಸ್ರಿ ಅಷ್ಟೇ, ಮುಖ ತೋರಿಸ್ರಿ. ಅದೆಲ್ಲ ಬಿಟ್ಬಿಡಿತಾ? ಆಗಲ್ಲ, ಅದೆಲ್ಲ ಆಗಲ್ಲ. ಅದೆಲ್ಲ ಕರ್ಮಾಂತರವಿರ್ತಕ್ಕಂಥ ವಿಚಾರ. ಮೊದಲು ನಿಮ್ಮ ಮನೆ ಬಾಗಿಲಾಕಿ ನಿಮ್ಮ ಅಮ್ಮನ ಕರ್ಕೊಬಂದು ಸೇಫ್ ಮಾಡಿ ಫಸ್ಟು. ಆಮೇಲೆ ಆಟೋಮೆಟಿಕ್ ಸ್ವಲ್ಪ ಚೇಂಜ್ ಆಗುತ್ತೆ. ನಿಮ್ಮ ಅಮ್ಮನ ಆ ಮನೆ ಜಾಗ ಬಿಡಿಸ್ಬೇಕು ಮೊದಲು. ಅವರು ಸ್ವಲ್ಪ ನೆಮ್ಮದಿ ಬರುತ್ತೆ. ಎದುರುಕೊಳ್ಳೋದು ಬೇಡ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಮಾತಿಗೂ ಮುನ್ನ ಅದರ ಮೌಲ್ಯವನ್ನು ಅರಿತುಕೊಳ್ಬೇಕು ಅಂತ. ಮುಂದುವರಿಸ್ತಾ ಹೋಗೋದಾದರೆ ಇಲ್ಲಿ ಒಂದು ವಿಚಾರ ಬೇಕಾಗತ್ತೆ. ಏನು? ದೇವತಾ ಮಾನವರಿಗೂ ಕೂಡ ತೊಂದರೆ ತಪ್ಪಿಲ್ಲ, ದೇವರಿಗೂ ಕೂಡ ತೊಂದರೆ ತಪ್ಪಿಲ್ಲ ಅಂತಕ್ಕಂಥ ವಿಷಯ. ಅದು ತೊಂದರೆ ಅಲ್ಲ, ಸಂದರ್ಭಕ್ಕನುಸಾರವಾಗಿ ಗೊತ್ತಿಲ್ಲದೇ ರೀತಿಯಲ್ಲಿ ಬರ್ತಕ್ಕಂತಹ ಒಂದು ಪರೀಕ್ಷೆ. ತೊಂದರೆ ಅಲ್ಲ. ನಾವೇನು ಮಾಡ್ಕೊಂಡಿದ್ದೀವಿ, ತೊಂದರೆ ಅಂತ ಹೇಳ್ಕೊಳ್ತಿರೋದೇ ಮೊದಲನೇ ಅಪರಾಧ. ಅದೇನೇ ಆಗಿರಲಿ, ಅದು ಪರೀಕ್ಷೆ ಕಟ್ಟಬೇಕು, ಪರೀಕ್ಷೆಯಲ್ಲಿ ಬರೀಬೇಕು, ಕಷ್ಟಪಟ್ಟೆ ಬರೀಬೇಕು, ಕಷ್ಟಪಟ್ಟು ಓದಬೇಕು. ಪರೀಕ್ಷೆಯಲ್ಲಿ ಪಾಸ್ ಆದರೆ ಮುಂದೆ ದಾರಿ ಸಿಕ್ಕತ್ತೆ. ಇಲ್ಲ ನಾನು ಓದೋಕ್ಕಾಗಲ್ಲ, ನಂಗೆ ಟೈಮ್ ಇಲ್ಲ, ಪರೀಕ್ಷೆಯಲ್ಲಿ ಮಾತ್ರ ಪಾಸ್ ಆಗಬೇಕು ಅಂದರೆ ಹೆಂಗಾಗುತ್ತೆ? ಆಮೇಲೆ ಪರೀಕ್ಷೆ ಪೇಪರ್ ತಗೊಂಡ್ರೆ ಕಷ್ಟ, ಇದು ಇಷ್ಟೊಂದು ಕಷ್ಟದ ಕ್ವಶನ್ ಕೊಟ್ಬಿಟ್ಟವ್ರೆ ಪೇಪರು ಅಂತಂದರೆ ಅರ್ಥ ಏನು? ಹಾಗಾಗಿ ಇಲ್ಲಿ ಮಾಡಬೇಕಾದಂತಹ ಒಂದು ಪ್ರಯತ್ನ ಏನಾಗಬೇಕಿತ್ತು ಅಂತಕ್ಕಂಥದ್ದು ಇವತ್ತಿನ ವಿಚಾರ. ಏನಪ್ಪ ಅದು ಅಂತಕ್ಕಂಥದ್ದು, ನಾವು ಅಷ್ಟಲಕ್ಷ್ಮಿಯರು ಅಂತ ಹೇಳಿ ಕೇಳ್ತೀವಿ. 8 ಜನ ಲಕ್ಷ್ಮಿಯರು ಇರ್ತಾರೆ. 8 ದಿಕ್ಕು ಮನೆಗೆ ತುಂಬ ಒಳ್ಳೆಯದು ಅಂತ ಅನ್ಕೋತೀವಿ. ಆ ದಿಕ್ಕುಗಳಲ್ಲಿ ಲಕ್ಷ್ಮೀರು ವಾಸ ಮಾಡ್ತಾರೆ ಅಂತ ಒಂದು ಶಾಸ್ತ್ರ ನಿಯಮ ಇದೆ, ಗೊತ್ತಿದು. ಹಾಗಿರಬೇಕಾದ್ರೆ ನಾವು ಅಷ್ಟಾಕ್ಷರಿ ಮಂತ್ರ, ಅಷ್ಟಲಕ್ಷ್ಮೀದು ಮಂತ್ರ, ಪೂಜೆ ಇದೆಲ್ಲ ಮಾಡ್ತೀವಿ. ಇದಕ್ಕೆ ಮುಖ್ಯವಾಗಿ ಬೇಕಿರೋದು, ಮನೆಯಲ್ಲಿ 8 ಮೂಲೆ ಇದ್ದರೆ
ಎಷ್ಟು? 8 ಮೂಲೆ. 8 ಮೂಲೆ ಇದ್ದರೆ ಅದೇ ಸೃಷ್ಟಿ, ಅಂದರೆ ಜ್ಞಾನವನ್ನು ವೃದ್ಧಿ ಮಾಡ್ತಕ್ಕಂಥ ಬ್ರಹ್ಮಾರ್ಥ. ಮನೆಗೆ 8 ಮೂಲೆ ಇದ್ದರೆ, ಆ 8 ಮೂಲೆ ಇದ್ದಾಗ ಆ ಮನೆಯಲ್ಲಿ ಸುತ್ತ ಇರತಕ್ಕಂಥ ಜಾಗ ಪ್ರದಕ್ಷಿಣೆಯ ರೂಪದಲ್ಲಿ ಇದ್ದಾಗ, ಮನೆಯ ಸುತ್ತೋತ್ತರ ಪ್ರದಕ್ಷಿಣೆಯ ರೂಪದಲ್ಲಿ ಮನೆ ಇದ್ದಾಗ, 8 ಮೂಲೆ ಇದ್ದಾಗ ನಿಮಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗತ್ತೆ. ಅಂದರೆ ಆ ಮನೆಯಲ್ಲಿ ಭಗವಂತನ ವಾಸಸ್ಥಾನ ಇರುತ್ತೆ 8 ಮೂಲೆ ಇದ್ದಾಗ. ಆ ಬ್ರಹ್ಮ ಅಂತಕ್ಕಂಥದ್ದು ಬೆಳಿಗ್ಗೆ ಎದ್ದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಆಟೋಮೆಟಿಕ್ಕಾಗಿ ನಮ್ಮಲ್ಲೇ ರಿಯಲೈಸ್ ಆಗುತ್ತೆ, ಇದನ್ನು ಮಾಡು ಸರಿ ಹೋಗುತ್ತೆ. ಅದಕ್ಕೆ ಹೇಳುತ್ತೆ ಅಂದರೆ, ಭಗವಂತ ಒಬ್ಬ ಗುರುಗಳ ಮುಖೇನವಾಗಿ ಮನೆಗೆ ಪ್ರತ್ಯಕ್ಷವಾಗಿ ಕಳಿಸ್ತಾರಂತೆ ಬುದ್ಧಿಯಲ್ಲಿ. ಭಗವಂತನೇ ಒಬ್ಬ ಗುರುಗಳ ಮುಖೇನವಾಗಿ ನಾವೇನು ಕಲ್ತ್ಕೋಬೇಕು ಅಂತಿದ್ದೀವಿ, ಅವರಲ್ಲೇ ಗುರುತ್ವವನ್ನು ಗುರುತಿಸ್ತಕ್ಕಂಥದ್ದು, ನಾನು ಇದು ಮಾಡೋದು ಸರಿಗಿರುತ್ತೆ, ನಾನು ಇದು ಓದ್ರೆ ಸರಿಗಿರುತ್ತೆ ಅಂತಕ್ಕಂಥ ಪ್ರಜ್ಞೆ ಆಟೋಮೆಟಿಕ್ ಉತ್ಪತ್ತಿ ಆಗುತ್ತೆ. ಇದನ್ನೇ ಬ್ರಹ್ಮಜ್ಞಾನ. ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಮಾಡ್ತೀವಲ್ಲ, ಅದು ಆಗ್ಬೋದು, ಆಗದೇ ಇರ್ಬೋದು, ನಿಮ್ಮಲ್ಲೇ ಉತ್ಪತ್ತಿ ಆಗುತ್ತಲ್ಲ, ಅದೇ ಬ್ರಹ್ಮಜ್ಞಾನ. ಹಂಗನ್ಬಿಟ್ಟು ನಾನು ಉತ್ಪತ್ತಿ ಮಾಡೋದೆಲ್ಲ ಮಾಡ್ಕೊಂಡು ಕೆಡ್ಸ್ಕೊಂಡು ತಲೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾವು ಮಾತಾಡ್ತಿರ್ತಕ್ಕಂಥ ಜ್ಞಾನದ ಬಗ್ಗೆ, ಹೌದಾ? ಈ ಜ್ಞಾನ ಬರೋದು ಅಷ್ಟು ಸುಲಭ ಅಲ್ಲ. ಏನೋ ಇಲ್ಲಿ ಕೂತ್ಕೊಂಡ್ರೆ, ಒಂದು ದೇವಸ್ಥಾನಕ್ಕೆ ಹೋದರೆ, ಈ ದೇವಸ್ಥಾನಕ್ಕೆ ಕೂತ್ಕೊಂಡ್ರೆ ಏನೋ ಒಂಥರ ಹೊಸ ಥರ ಸಿಗುತ್ತೆ, ಒಂಥರ ಖುಷಿ ಆಗುತ್ತೆ ಅನಿಸುತ್ತೆ. ಯಾರ್ದೋ ಮನೆಗೆ ಅಕಸ್ಮಾತ್ ಹೋದರೆ ನಿಮ್ಮ ಮನೇಲಿ ಕೂತ್ಕೊಂಡು ಒಂದು ಸ್ವಲ್ಪ ನೆಮ್ಮದಿ ಕಾಣಿಸುತ್ತೆ, ಒಂಥರ ಖುಷಿ ಆಗುತ್ತೆ ಅನಿಸುತ್ತೆ. ಇದು ಈ ಜ್ಞಾನ ಅಂತಕ್ಕಂಥದ್ದು ಬ್ರಹ್ಮ ಸೃಷ್ಟಿ. ಅಂದರೆ ನಿಮ್ಮಲ್ಲೇ ಸೃಷ್ಟಿ ಆಗ್ತಕ್ಕಂಥ ನಿಮ್ಮ ಜೀವನದ ಪ್ರಕ್ರಿಯೆಗಳು ಪ್ರತಿ ಕ್ಷಣವೂ ನಿಮ್ಮನ್ನು ಎತ್ತುತ್ತಾ ಹೋಗುತ್ತೆ. ಇದು ಮಾಡು, ಇಲ್ಲಿ ಹೋಗು, ಅಲ್ಲಿ ಹೋಗು, ಫೋನ್ ಮಾಡು, ಈ ಥರ ನಿಮ್ಮನ್ನೇ ಪ್ರವೃತ್ತಿ ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದಕ್ಕೆ, ಬ್ರಹ್ಮಜ್ಞಾನವನ್ನು ಪಡೀತಕ್ಕಂಥದ್ದಕ್ಕೆ ನಾವು ನಮ್ಮ ಮನೆಯಲ್ಲಿ 8 ಮೂಲೆಯನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗಬೇಡಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು, ನಂಜನಗೂಡಿಗೆ ಹೋಗ್ಬಿಟ್ಟು, ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದುಬಿಡೋಣ. ಹೋಗಿದ್ದು ಅಲ್ದಿದ್ದು ದುಡ್ಡು ಖರ್ಚಾಗಿದ್ದು ಮನೆಗೆ ಬಂದು ಊಟನೂ ರಪ್ ಅಂತ ಮಲ್ಕೊಳ್ಳೋದು. ಬೆಳಗ್ಗೆ ಎದ್ದು ಮಾಮೂಲಿ ಇಂಡಿಯಾ ಪಾಕಿಸ್ತಾನ ವಾರ್, ಸುತ್ತಿದ್ದೆ, ಪೂಜೆ ಮಾಡಿಸಿದ್ದೆ. ಆದರೆ ಕಿತ್ತಾಡೋದು, ಬೇಜಾರಾಗೋದಂತೂ ತಪ್ಪಲಿಲ್ಲ. ಕಾರಣ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮೂಲೆಗಳನ್ನು ಗೌರವಿಸುವುದು, ಪ್ರೀತಿಸುವುದು ನೀವು ಬಿಟ್ಟಿದ್ದೀರಾ. ಯಾರ ಮನೆಯಲ್ಲಿ 8 ಮೂಲೆಯನ್ನು ಇಟ್ಟು ಅದನ್ನು ಮನೆ ಕಟ್ಟಬೇಕು ಅಂತ ಪ್ರಜ್ಞೆ ಇದೆಯೇನಮ್ಮ? ಯಾಕೆಂದರೆ ಸ್ವಾಮಿ ನೀವು 8 ಮೂಲೆ ಅಂತ ಹೇಳ್ತೀರಾ, ಆ ಕಡೆ ಈ ಕಡೆ ಎಲ್ಲ ಜಾಗ ಬಿಟ್ಬಿಟ್ರೆ ಬೆಡ್ರೂಮ್ ಚಿಕ್ತಾದ್ರೆ ಏನು ಮಾಡೋದು? ಹೌದಾ? ಹಾಲು ಚಿಕ್ತಾದ್ರೆ ಏನು ಮಾಡೋದು? ಇದಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆ ಕಟ್ಕೊಂಡ್ರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಜೀವನ ಮಾಡೋಕ್ಕೆ ಹೋದರೆ ನೀವು ಬ್ರಹ್ಮನೂ ಇಲ್ಲ, ವಿಷ್ಣುವೂ ಇಲ್ಲ, ಮಹೇಶ್ವರನೂ ಇಲ್ಲ, ಯಾವುದೇವರು ಇಲ್ಲ. ಅದಕ್ಕೋಸ್ಕರವಾಗಿ ಕೆಲವರು ಅಷ್ಟಾಕ್ಷರಿ ಮಂತ್ರ ಹೇಳ್ಕೊಳ್ಳಿ ಅಂತಾರೆ, ಅಷ್ಟಲಕ್ಷ್ಮಿ ಪೂಜೆ ಮಾಡಿ ಅಂತಾರೆ. ಈಗ ಬರ್ತಾ ಇರ್ತಕ್ಕಂಥ ಪೂಜೆ ಯಾವುದು? ವ್ರತ ಅಕ್ಷಯ ತೃತೀಯ ಅಲ್ವಾ? ನಿಜವಾಗ್ಲೂ ಕಣಮ್ಮ, ಅಕ್ಷಯ ತೃತೀಯದಲ್ಲಿ ಮಾಡಬೇಕಾದ್ದು ಲಕ್ಷ್ಮೀ ಪೂಜೆ ಅಲ್ಲ, ಸತ್ತವರ ಶ್ರಾದ್ದ ಕ್ರಿಯೆಗಳನ್ನು ಆ ದಿನ ಮಾಡಿದಾಗ ಸತ್ತವರು ನೀವು ಅಕ್ಷಯವಾಗಿ ಬದುಕಿ ಅಂತ ಆಶೀರ್ವಾದ ಪಡಿತಕ್ಕಂಥ ಅಕ್ಷಯ ತೃತೀಯನ ತಗೊಂಡೋಗ್ಬಿಟ್ಟು 1 ತಗೊಂಡ್ರೆ 2 ಫ್ರೀ, 2 ತಗೊಂಡ್ರೆ 3 ಫ್ರೀ ಅಂತ ಕ್ಯೂ ನಿಂತ್ಕೊಂಡು ಚಿನ್ನ ತಂದು ಮಾಡ್ಕೋತಿರಲ್ಲ ಮನೇಲಿ ಸಾಲ ಮಾಡಿ. ಎಂಥ ಪ್ರಜ್ಞಾವಂತರು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅಂಗಡಿಲೇ ಬಿಟ್ಬಿಟ್ರೆ ಅವನಿಗೆ 4 ಆಗುತ್ತಲ್ಲಮ್ಮ, ಇವ್ರಿಗೆ ಯಾಕೆ ಮಾರಬೇಕು? ಚಿನ್ನ ತಗೊಂಡ್ರೆ ಒಳ್ಳೇದಂತೆ, 1 ತಗೊಂಡು 2, ಹಂಗಾರೆ ಮದುವೆ ಮಾಡ್ಕೊಂಡು 2 ಮದುವೆನಾ? ಅದು ಆಗ್ಬೇಕಲ್ಲಮ್ಮ ಅಲ್ವಾ? ಅಂದರೆ ನಾವು ಎಷ್ಟು ಪ್ರಜ್ಞಾವಂತರಿದ್ದೀವಿ ಅಂತ. ದೇವರನ್ನು ಹಿಡ್ಕೊಂಡು ಏನೋ ಮಾಡಿ ಒದಿಸ್ಕೊಳಕ್ಕಾಗಲ್ಲ. ದೇವ್ರು ಮಾಡೋಕ್ಕೆ ಹೋದಷ್ಟು ಸಮಸ್ಯೆ ಜಾಸ್ತಿ. ಮತ್ತೇನು ಮಾಡಬೇಕು? ನಿಮ್ಮಲ್ಲಿ ದೇವರನ್ನು ಹುಡುಕಿ, ನಿಮ್ಮ ಮನೆಯಲ್ಲಿ ದೇವರನ್ನು ಹುಡುಕಿ. ನೀವು ದೇವ್ರು ಮಾಡೋಕ್ಕೆ ಹೋಗ್ಬೇಡಿ. ಜುಮ್ಕಿ ಹಾಕೋದು, ಓಲೆ ಹಾಕೋದು, ಒಬ್ಬಟ್ಟು ಮಾಡೋದು, ಮುಂದ್ಗಡೆ ಏನೇನು ಬೇಕೆಲ್ಲ ಇಟ್ಬಿಡೋದು, ಮಾಡಿ ಕೈ ಮೈಯೆಲ್ಲ ನೋವು ಬರೆಸ್ಕೊಂಡು ರಪ್ ಅಂತ ಮಲ್ಕೊಂಬಿಡೋದು ಊಟ ಮಾಡಿದೆ ಮಾಡಿ. ಆದರೆ ಒಂದು ತಿಳ್ಕೊಳ್ಳಿ, ಏನೇ ಮಾಡಿ ತಿಳ್ಕೊಂಡು ಮಾಡಿ. ಅಕ್ಷಯ ತೃತೀಯದಲ್ಲಿ ನಾವು ಮಾಡಬೇಕಾಗಿರೋದು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಅದೇ ನಿಮಗೆ ಚಿನ್ನ ವಜ್ರ ಎಲ್ಲ ಬಂದ್ಬಿಡುತ್ತೆ. ಅಡ್ವಾನ್ಸಾಗಿ ಹೇಳಿದ್ದೀನಿ, ಯಾಕೆಂದರೆ ನಾವು ಹಬ್ಬದ ದಿನವೇ ಹೇಳೋದು. ಮಾಡ್ತಾರಲ್ಲ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇಲ್ಲಿ, ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಆದರೂ ಅಡ್ವಾನ್ಸಾಗಿ ಯಾಕೆ ಹೇಳ್ತೀನಿ ಅಂದರೆ, ಸ್ವಲ್ಪ ತಿಳ್ಕೊಂಡು ಅಕ್ಷಯ ತೃತೀಯದ ಅರ್ಥ ಏನು, ಅದನ್ನು ನೀವು ಏನು ಮಾಡ್ತಿರೋ, ಒಂದೇ ಒಂದು ಅವಲಕ್ಕಿ ಈ ಕೃಷ್ಣನಿಗೆ ಸಿಕ್ಕಿದಾಗ ಪ್ರಸಾದ ರೂಪದಲ್ಲಿ ಅದೇ ಅಕ್ಷಯವಾಗ್ತಲ್ಲ, ಆ ಒಂದು ಸನ್ನಿವೇಶವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ಏನು ಮಾಡ್ತೀರ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋದೇ ಆದರೆ
ಪ್ರತಿಯೊಂದಕ್ಕೂ ಅಕ್ಷಯವಾಗುತ್ತೆ. ಮಕ್ಕಳಿಂದ, ಗಂಡ ಹೆಂಡತಿಗಿಂದ, ಆಸ್ತಿ ಎಲ್ಲವೂ ಅಕ್ಷಯವಾಗುತ್ತೆ. ನೀವು ಚಿನ್ನ ತಂದು ಮನೇಲಿಟ್ಕೊಂಡ್ರೆ ಎರಡಾಗಲ್ಲ, ಒಂದೇ ಆಗೋದದು. ಹಾಗೆ ನಾವು ಬದುಕ್ತಾ ಇರ್ತಕ್ಕಂಥದ್ದು ರೆಡಿಮೇಡ್ ಜೀವನ. ಏನು ಅಂದರೆ ನಮ್ಮ ಸ್ವಯಾರ್ಜಿತಕ್ಕೆ ಅನುಕೂಲಕ್ಕೆ ತಕ್ಕಂತೆ ಬದುಕಕ್ಕೆ ಹೋಗ್ತಾ ಇದ್ದೀವಿ, ಮನೆ ಕಟ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಓಂ ನಮೋ ನಾರಾಯಣಾಯ ಅಂತ 8 ಅಕ್ಷರದ ಅಷ್ಟಾಕ್ಷರಿ ಮಂತ್ರವನ್ನು ಹೇಳಬೇಕು ಅಂತ ಇದೆ. ಹೌದಾ? ಮಂತ್ರ ಹೇಳಬೇಕಾ ಅದೇ ಮನೆಯಲ್ಲಿ ಮೂಲೆ ಇರಬೇಕಾ ಅಂತ ಫಸ್ಟ್ ಡಿಸೈಡ್ ಮಾಡಿ. ಯಾಕೆ ಈ ಮಂತ್ರಕ್ಕೂ ಈ ಮನೆ ಮೂಲೆಗಳು ಸಂಬಂಧ ಬರುತ್ತೆ ಅಂದರೆ, ಯಾವುದೇ ಮಂತ್ರವನ್ನು ಒಳ್ಳೆಯದಕ್ಕೋಸ್ಕರವಾಗಿ ಮಂತ್ರವನ್ನು ಪಠನೆ ಮಾಡಬಾರದು. ನಮ್ಗೆ ಒಳ್ಳೆಯದಾಗಬೇಕು ಅಂತ ನಮ್ಮ ಬಾಯಿಂದ ಮಂತ್ರಗಳನ್ನು ಪಠನೆ ಮಾಡಬಾರದು. ಆದ ಕಾರಣದಾಗಿ ಮೌನವಾಗಿ ಮಂತ್ರ ಪಠನೆ ಆಗ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ 8 ಮೂಲೆಗಳು ಇದ್ದಾಗ ಪ್ರತಿದಿನ ಪಠನೆ ನಡೀತಾ ಇರುತ್ತೆ. ಭೂಮಿಯಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ. ನೀವು ಪುಸ್ತಕ ತಗೊಂಡು ಮಂತ್ರ ಹೇಳಬೇಕಾಗಿಲ್ಲ. ಈಗ ಯಮ್ಮ ಹೇಳಿದ್ರು, ನವಗ್ರಹ ಶಾಂತಿ ಮಾಡಿಸ್ಬಿಟ್ಟು ಒಂದು ತಳ್ಳು ಕೊಟ್ಟಿದ್ರು ಕಟ್ಟದೋ ಅಂತ. ನವಗ್ರಹ ಶಾಂತಿ ಮಾಡಿದ್ರು ತಳ್ಳಲ್ಲಿ ಅಂಟ್ಕೊಂಡಿರುತ್ತೆ, ಅದನ್ನು ತೊಗೊಂಡೋಗಿ ಬಾಗಿಲು ಕಟ್ಕೊಂಡ್ರೆ ಮನೆಗೆಲ್ಲ ಡಿಸ್ಪ್ಲೇ ಆಗುತ್ತೆ ಅಂತ ಲೆಕ್ಕ ಹಾಕ್ಕೊಂಡ್ರೆ ಹೆಂಗಾಗತ್ತದು ಅಲ್ವಾ? ಹಾಗಾಗಿ ನಾವು ಈ ರೀತಿಯಾಗಿ ಕೃತಕವಾಗಿರ್ತಕ್ಕಂಥ ಮನೆ ಕಟ್ಕೊಳ್ಳೋದು, ಕೃತಕವಾಗಿರ್ತಕ್ಕಂಥ ಜೀವನ ನಡೆಸೋದು, ಕೃತಕವಾಗಿರ್ತಕ್ಕಂಥ ತಿಂಡಿ ತಿನ್ನೋದು, ಕೃತಕವಾಗಿ ನಿದ್ದೆ ಮಾಡೋದು. ಕೃತಕವಾದ ನಿದ್ದೆ ಅಂದರೆ ಯಾವುದಮ್ಮ ಗೊತ್ತಾ? ಕೃತಕವಾದ ನಿದ್ದೆ ಯಾವುದು ಅಂದರೆ ಯಾವಾಗಲೋ ಒಂದು ಕಡೆ ಮಲ್ಕೊಂಡ್ರಾಯ್ತು, ಅದು ಕೃತಕವಾದ ನಿದ್ದೆ. ನಿದ್ದೆ ಸಮಯಕ್ಕೆ ನಿದ್ದೆ ಬರುತ್ತಲ್ಲ, ಅದು ಯೋಗ ನಿದ್ದೆ. ನೀವು ಅನುಕೂಲ ಟೈಮ್ ಸಿಕ್ತಾಗ ನಿದ್ದೆ ಮಾಡ್ತಿಲ್ಲ, ಇದು ರೋಗದ ನಿದ್ದೆ. ಈ ಯೋಗ ನಿದ್ದೆನೂ ಗೊತ್ತಿಲ್ಲ, ರೋಗ ನಿದ್ದೆನೂ ಗೊತ್ತಿಲ್ಲ. ನಿದ್ದೆ ಬಂದಾಗ ನಿದ್ದೆ ಮಾಡಬೇಕಪ್ಪ, ಹೊಟ್ಟೆ ಹಸ್ದಾಗ ಊಟ ಮಾಡಬೇಕಪ್ಪ. ಈ ಥರದ ಜನಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಅಲ್ಲಮ್ಮ? ಹೆಂಗೋ ಅನುಭವಿಸ್ಕೊಂಡು ಹೋಗು, ಅದು ಹಂಗಾಗಲ್ಲ. ಆದರೆ ಸರಿಯಾದ ರೀತಿಯಲ್ಲಿ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಈ ಅಷ್ಟಾಕ್ಷರಿ ಅಂತಕ್ಕಂಥದ್ದನ್ನು, ಅಷ್ಟಮೂಲೆಯನ್ನು, ಅಷ್ಟಲಕ್ಷ್ಮಿಯರನ್ನು ನಿಮ್ಮ ಮನೆಯ ದಿಕ್ಕಿನಲ್ಲಿ ವಾಸ ಮಾಡೋಕ್ಕೆ ನೀವು ಪ್ರಯತ್ನ ಪಟ್ಟರೆ, ಜಾಗ ಕೊಟ್ಟರೆ, ಪ್ರತಿದಿನ ಅಕ್ಷಯ ತೆದಿಗೆ ಮಾಡ್ದಂಗೆ ಇರುತ್ತೆ. ಪ್ರತಿದಿನ ಲಕ್ಷ್ಮೀ ಪೂಜೆ ಮಾಡ್ದಂಗೆ ಇರುತ್ತೆ. ಆಮೇಲೆ ಪೂಜೆ ಮಾಡೋದು ಬೇಡವಾ? ಅಲ್ಲ, ನೀವೇನೇ ಮಾಡಿ ಅದೇ ಮಾಡಿಸುತ್ತೆ. ಮಾಡಬೇಕಾ ಬೇಡವಾ ಅದೇ ಮನಸ್ಸಿಗೆ ಬರುತ್ತೆ. ಈ ರೀತಿಯಾದ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಸದಾ ಪ್ರತಿಕ್ಷಣನೂ ಕೂಡ ಅಕ್ಷಯವಾಗ್ತಾನೇ ಇರುತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಈ ರೀತಿಯಾಗಿ ಅಷ್ಟಮೂಲೆ ಮನೆಯನ್ನೇ ಕಟ್ಟಲೇಬೇಕು, ಕಟ್ಟೋದ್ರಿಂದ ಏನೆಲ್ಲ ಉಪಯೋಗ ಆಗತ್ತೆ ಅಂತಕ್ಕಂಥದ್ದಕ್ಕೆ ಆವಾಗಲೇ ಶ್ರೀರಾಮನ ವಿಚಾರವನ್ನು ಹೇಳಿದೆ, ಪಾಂಡವರ ವಿಚಾರವನ್ನು ಹೇಳಿದೆ, ಶ್ರೀರಾಮನ ವಿಚಾರನೂ ಹೇಳಿದೆ. ಯಾಕೆ ಹೇಳಿದೆ ಅಂತಂದರೆ, ಈಗ ವಿಚಾರ ಒಂದು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ, ನೀವು ತಿಳ್ಕೊಳ್ಳೋದು ಅರ್ಥ ಮಾಡ್ಕೋಬೇಕು. ಏನಪ್ಪ ಅದು ಅಂತಕ್ಕಂಥ ಅಂಥ ರಹಸ್ಯಕರವಾದ ವಿಚಾರ ಯಾವುದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ, ಮನೆಯಲ್ಲಿ ನಾವು ಮಕ್ಕಳು, ಕುಟುಂಬ ಎಲ್ಲ ಇರ್ತೀವಿ. ಆದರೆ ನಾವೊಂದು ಪ್ರಶ್ನೆ ಹಾಕ್ಕೋಬೇಕು. ಏನು? ಮಗುನ ದೇವರು ಅಂತ ನಾವು ಒಪ್ಕೊಂಡು ಹೇಳ್ತೀವಿ, ಹೌದಾ? ಈಗ ದೇವರು ಮಗು ಆಗಿರೋದು ಸತ್ಯನೇ, ಅದು ಒಪ್ಕೊಂಡಿರೋದು, ಹೇಳೋದು, ಮಾಡೋದು ಸರಿನೇ. ಈಗ ಆ ಮಗುವಿನ ಆರೋಗ್ಯ ಚೆನ್ನಾಗಿರ್ಬೇಕಾ ಬೇಡವಾ? ಇರಬೇಕು. ಇದು ಯಾರ ಕೈಯಲ್ಲಿರೋದು? ತಂದೆ ತಾಯಿ ಕೈಯಲ್ಲಿದೆ, ಹೌದಾ? ಆರೋಗ್ಯದಾಯಕವಾದ ಮಗುವನ್ನು ದಷ್ಟಪುಷ್ಟವಾಗಿ ವಯಸ್ಸಿಗೆ ತಕ್ಕಂತೆ ಸಾಕಬೇಕು. ಇದು ತಂದೆ ತಾಯಿಗಳ ಅತಿ ಮುಖ್ಯವಾದ ಕರ್ತವ್ಯ. ದೇವರಾಗೆ ಬಂದಿದೆ ಅಂದರೆ ಮನುಷ್ಯ ರೂಪದಲ್ಲಿ ಭಗವಂತ ಬಂದಿದ್ದಾನೆ ಅಂತಕ್ಕಂಥದ್ದು ಇದು ಧರ್ಮದಲ್ಲಿರ್ತಕ್ಕಂಥ ವಿಚಾರ. ಈಗ ಆ ರೀತಿಯಾಗಿ ಆ ಮಗುವಿನಲ್ಲಿ ಒಳ್ಳೆ ರೀತಿ ಬುದ್ಧಿ ಜ್ಞಾನ ಕೂಡ ಬರಬೇಕು. ದಷ್ಟಪುಷ್ಟವಾಗಿರೋಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನ ಕೂಡ ಬರಬೇಕು. ಬರೋಕ್ಕೆ ಸಾಧ್ಯ ಮಾಡಿಕೊಟ್ಟಿಲ್ಲ ನಾವು. ಏನು ಅಂತಕ್ಕಂಥದ್ದು ಇದು ಇವತ್ತಿಂದಲ್ಲ, ಸೃಷ್ಟಿಯಲ್ಲೇ ಇರ್ತಕ್ಕಂಥದ್ರಿಂದನೂ ಕೂಡ ನಾವು ಇದನ್ನು ಗಮನಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಅನ್ಕೋತೀನಿ. ಈ ವಿಚಾರ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಕೂಡ ಆಗ್ಬೋದು, ಯೋಚನೆ ಮಾಡೋಕ್ಕೆ ಕೂಡ ಆಗಬಹುದು. ಏನಪ್ಪ ಅದು ಅಂದರೆ, ಒಂದು ಹೆಣ್ಣು ಗಂಡು ಸೃಷ್ಟಿ ಅಂತಕ್ಕಂತಹ ಒಂದು ಭಾಗಕ್ಕೆ ಬಂದಾಗ ಅದು ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವ, ಹೆಣ್ಣು ಗಂಡಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವ, ಆ ದ್ರವದಲ್ಲಿ ಉತ್ಪತ್ತಿ ಇರ್ತಕ್ಕಂಥ ಅಂಡಾಣು ವೀರ್ಯಾಣು ಅಂತ ನಾವೇನು ಹೇಳ್ತೀವಿ, ಅದು ಪ್ರತ್ಯಕ್ಷವಾದ ದೇವರು. ಇಬ್ಬರಲ್ಲೂ ಉತ್ಪತ್ತಿ ಆಗ್ತಕ್ಕಂಥದ್ದೇ ಪ್ರತ್ಯಕ್ಷವಾದ ದೇವರೇ ಅದು. ಹಾಗಿದ್ದ ಮೇಲೆ ಆ ದೇವರು ನಮ್ಮ ದೇಹದಿಂದ ವಿಸರ್ಜನೆ ಆಗ್ತಕ್ಕಂತಹ ಒಂದು ಸನ್ನಿವೇಶ ಮಡಿಯಾಗಿರಬೇಕಾ
ಯೋಚನೆ ಮಾಡಬೇಕು ಸ್ವಲ್ಪ. ಸ್ನಾನ ಮಾಡಿ ಗಂಡ ಹೆಂಡತಿ ಮಲಗ್ತಕ್ಕಂಥ ಪದ್ಧತಿ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇದೆಯಾ? ಸಂತಾನವನ್ನು ಪಡೆಯುವಂಥ ತಂದೆ ತಾಯಿ, ನಮಗೆ ಮಗು ಆಗಬೇಕು, ನಮಗೆ ಮಗು ಬೇಕು ಅಂತಕ್ಕಂಥ ತಂದೆ ತಾಯಿ ಸ್ನಾನ ಮಾಡಿ ಮಡಿಯ ರೂಪದಲ್ಲಿ ದೇವಸ್ಥಾನಕ್ಕೆ ಹೇಗೆ ಹೋಗ್ತಿರೋ ಗಂಡ ಹೆಂಡತಿ ಒಳ್ಳೆ ಸೀರೆ ಉಟ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು, ಹಾಗೆ ಮಲಗುವ ಸಮಯದಲ್ಲಿ ಇದು ಕೇಳಕ್ಕೊಂಥರ ವಿಚಿತ್ರವಾಗಿರ್ಬೋದು. ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ಹೇಳೋ ನಾವು ಆ ಸೃಷ್ಟಿಯ ರಹಸ್ಯದಲ್ಲಿರ್ತಕ್ಕಂಥ ದ್ರವ ಅದು ಎರಡರಲ್ಲೂ ಗಂಡು ಹೆಣ್ಣು ಎರಡೂ ಪವಿತ್ರವಾಗಿರ್ತಕ್ಕಂಥ ಮಡಿಯಲ್ಲಿ ಸ್ಥಿತಿಯಲ್ಲಿ ಇದ್ದಾಗ ಇಬ್ಬರ ಮನಸ್ಸು ಎಷ್ಟು ತೃಪ್ತಿದಾಯಕವಾಗಿರುತ್ತಮ್ಮ ಅಲ್ವಾ? ತುಂಬ ಚೆನ್ನಾಗಿರುತ್ತೆ. ಯಾವುದೋ ಒಂದು ನೈಟಿ, ಯಾವುದೋ ಒಂದು ಚಡ್ಡಿ ಹೆಂಗೆಂಗೋ ಇದ್ಕೊಂಡು ನಡ್ಕೊಂಬಿಟ್ರೆ ಹೆಂಗೆ ಮಗು ಅದು ಕ್ಲೀನಾಗಿ ಜ್ಞಾನದ ರೂಪದಲ್ಲಿ ಮಗು ಬರುತ್ತೆ. ತಪ್ಪಲ್ವಾ ಇದು? ಯಾವಾಗ ತಿಳ್ಕೊಳ್ಳೋದು ನಾವು? ಎಲ್ಲವನ್ನೂ ಮಾಡ್ತೀವಿ ನಾವು, ಎಲ್ಲ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ, ಎಲ್ಲ ಕಡೆ ಪೂಜೆ ಮಾಡ್ತೀವಿ, ನಕ್ಷತ್ರಕ್ಕೆ ಶಾಂತಿ ಮಾಡ್ತೀವಿ. ನೀವು ನಡ್ಕೊಂಡಿರೋದು ಯಾವುದ್ರಿ? ಸ್ನಾನ ಮಾಡಿ ಗಂಡ ಹೆಂಡತಿ ಮಲಗಬೇಕು ಅಂತ ಇತಿಹಾಸದಲ್ಲಿ ಯಾರು ಹೇಳ್ತಾರಾ? ಇಲ್ಲ. ಅವತ್ತೂ ಫಸ್ಟ್ ನೈಟಲ್ಲೂ ಈ ಕರ್ಮ ನಡೆಯಲ್ಲ. ಅವತ್ತೂ ಯಾವತ್ತೋ ಬೆಳಗ್ಗೆ ಮಾಡಿರ್ತಾರಷ್ಟೇ. ಅದೂ ಇಲ್ಲ, ಅದು ಮುಚ್ಚಿಟ್ಬಿಟ್ರು. ಆಮೇಲೆ ಒಳ್ಳೆ ಮಗು, ಜ್ಞಾನವಂತ ಮಗು ಬೇಕು, ಎಲ್ಲಿಂದ ಬರುತ್ತೆ? ಅದಕ್ಕೋಸ್ಕರವಾಗಿ ಈ ಶಕ್ತಿ ಅನ್ನೋದು ಏನಿದೆ, ಶಕ್ತಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು, ಇದನ್ನು ನಾವು ಎಷ್ಟರ ಮಟ್ಟಕ್ಕೆ ನಾವು ಬಳಸಬೇಕು ಅಂತಕ್ಕಂಥದ್ದು ನಮಗೆ ತಿಳುವಳಿಕೆ ಇನ್ನೂವರೆಗೂ ಅದರ ಬಗ್ಗೆ ಬಂದಿಲ್ಲ ಅಂತ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಋತುವಿಗೆ ಅನುಸಾರವಾಗಿ ಯಾವ ದಿನದಲ್ಲಿ ಅದನ್ನು ಪಡ್ಕೋಬೇಕು, ಅದು ವಿಸರ್ಜನೆ ಆಗಬೇಕು, ಅದನ್ನು ಎಷ್ಟರ ಮಟ್ಟಕ್ಕೆ ನಾವು ಪೂಜ್ಯ ಭಾವದಿಂದ ಪಡ್ಕೋಬೇಕು ಅಂತಕ್ಕಂಥ ಪ್ರಜ್ಞೆ ಗಂಡು ಹೆಣ್ಣು ಮಾಡ್ತಕ್ಕಂಥ ಒಂದು ದಿವ್ಯವಾದ ವ್ರತವಾಗಬೇಕು. ಏನಾಗಬೇಕಮ್ಮ ಅದು? ದಿವ್ಯವಾದ ವ್ರತದ ರೀತಿಯಲ್ಲಿ ಆಗಬೇಕದು. ಎಲ್ಲಾಗ್ತಾ ಇದೆ? ಮಗು ಹುಟ್ಟಿದ ಮೇಲೆ ನಾವು ನಕ್ಷತ್ರ ಶಾಂತಿ ಮಾಡಿಸ್ತೀರಾ? ಮಗು ಹುಟ್ಟಿದ ಮೇಲೆ ನಾಮಕರಣ ಮಾಡೋಕ್ಕೆ ಹೋಗ್ತೀರಾ? ಎಲ್ಲಿಂದ ಆಗತ್ತೆ? ನಿಮಗೆ ಇದನ್ನು ಹೇಳ್ತಿರ್ತಕ್ಕಂಥದ್ದು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರಜ್ಞಾಸ್ಥಿತಿಯಲ್ಲಿ ದಾಂಪತ್ಯ ಇರಬೇಕು. ಪ್ರಜ್ಞಾಸ್ಥಿತಿಯಲ್ಲಿ ಯಾವುದೋ ಸ್ಥಿತಿಯಲ್ಲಿ ಬಯಸದೇ ಮಗುವನ್ನು ಮಾಡ್ಕೊಂಡಿರ್ತಕ್ಕಂಥ ಮಗುವಿಂದ ನೀವು ದೇವರು ಅಂತ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆ ಮಗು ದೇವರಾಗಿರೋಕ್ಕಾಗಲ್ಲ. ನೀವು ಅದು ಪ್ರೀತಿಯಿಂದ ಮುದ್ದಾಗಿರೋವರೆಗೂ ಮಗು ಅಂತ ಅನ್ಕೋಬೋದು ಅಷ್ಟೇ ಹೊರ್ತು, ಸ್ವಲ್ಪ ಬುದ್ಧಿ ಬಂದ ಮೇಲೆ ಅದು ನಿಮಗೆ ಶತ್ರುವಾಗಿ ಬರುತ್ತೆ. ಕಾರಣ ನಿಮಗೆ ನಡ್ಕೊಂಡದ್ದು ಗೊತ್ತಿಲ್ಲ, ಮಗು ಮಾಡ್ಕೊಳ್ಳೋದು ಕ್ರಮ ಗೊತ್ತಿಲ್ಲ, ಯಾವ ರೀತಿ ನಡ್ಕೋಬೇಕಿತ್ತು ಗಂಡು ಹೆಣ್ಣು ಅವರ ಮನಸ್ಥಿತಿ ಹೇಗಿರಬೇಕು ಗೊತ್ತಿಲ್ಲ. ಇದನ್ನು ಯಾರೂ ಹೇಳಿಲ್ಲ, ಹೇಳ್ತಾನೂ ಇಲ್ಲ, ಇದು ಕಾಲೇಜಲ್ಲಿ ಇದಕ್ಕೆ ಪುಸ್ತಕ ಇಲ್ಲ. ಹಾಗಿದ್ದ ಮೇಲೆ ಒಳ್ಳೆಯ ಮಗು ಸಂತಾನ ಬರಲಿಲ್ಲ ಅಂದರೆ ಮನೆಯಲ್ಲಿ ಅಯ್ಯಮ್ಮ ಇವಾಗ ಕೇಳ್ತು, ಗಂಡ ಸರಿ ಇಲ್ವಾ, ಮಗು ಸರಿ ಇಲ್ವಾ, ನಾನು ಸರಿ ಇಲ್ವಾ? ಯಾರೂ ಸರಿ ಇಲ್ಲ ಅಂದರೆ ಮನೆ ಬಿಟ್ಟು ಹೊರಗೆ ಹೋಗ್ತಾರಮ್ಮ? ಅಕಸ್ಮಾತ್ ಒಬ್ಬರು ಸರಿ ಇಲ್ಲ ಅಂದ್ರೆ ಆಚೆ ಕಳ್ಸೋಕ್ಕಾಗತ್ತಾ? ಇಲ್ಲ. ಹಾಗಿದ್ದ ಮೇಲೆ ಇಲ್ಲಿ ಸರಿ ಯಾವುದು ಅಂತಕ್ಕಂಥದ್ದಕ್ಕಿನ್ನ ನಾವು ಮಾಡಿರೋದೆಲ್ಲ ತಪ್ಪು, ನಾವು ತಿಳಿದಿರೋದೆಲ್ಲ ತಪ್ಪು ಅಂತಕ್ಕಂಥ ನೀವು ಒಪ್ಕೊಂಡಾಗ ಇದೇ ಬ್ರಹ್ಮಜ್ಞಾನ. ತಪ್ಪನ್ನು ಒಪ್ಪಿಕೊಳ್ಳುವುದೇ ಬ್ರಹ್ಮಜ್ಞಾನ. ನಾನು ಸರಿಗಿದ್ದೀನಿ, ನಾನು ತಿಳಿದಿದ್ದೀನಿ, ನಾನು ಮಾಡ್ತೀನಿ, ನಾನು ಮಾಡಿದೆ, ಇದು ಆಗದೇ ಇರತಕ್ಕಂಥ ಬ್ರಹ್ಮಸೃಷ್ಟಿ. ನಿಮ್ಮ ಸೃಷ್ಟಿ ಅದು, ಅದು ಬ್ರಹ್ಮಸೃಷ್ಟಿ ಅಲ್ಲ. ಬ್ರಹ್ಮಸೃಷ್ಟಿ ನೀವು ಅಂದ್ಕೊಂಡಿರೋದಷ್ಟೇ, ಅದು ನಿಮ್ಮ ಸೃಷ್ಟಿ, ನಿಮ್ಮ ಸ್ವಂತ ಸೃಷ್ಟಿ. ಮನೆ ನೀವೇ ಕಟ್ಟೋದು, ನಿಮ್ಮಿಷ್ಟಂಗೆ ಕಟ್ತೀರಾ. ಮದುವೆ ನೀವೇ ಮಾಡ್ಕೋತೀರಾ, ನಿಮ್ಮಿಷ್ಟಂಗೆ ಮಾಡ್ಕೋತೀರಾ. ಮಗು ಮಾಡ್ಕೋತೀರಾ, ನಿಮ್ಮಿಷ್ಟಕೊಂಡಂಗೆ ಮಾಡ್ಕೋತೀರಾ. ಇದನ್ನೆಲ್ಲ ಬ್ರಹ್ಮಸೃಷ್ಟಿ ಅಂತ ಹೇಳ್ಬಿಟ್ಟು ದೇವರು ಗೊತ್ತಿಲ್ವಾ, ದೇವ್ರು ಮಾಡೋದು ಗೊತ್ತಿಲ್ವಾ, ದೇವ್ರು ಎಲ್ಲ ಕೊಡ್ತಾನೆ ಬಿಡು, ಏನೇನೋ ಕತೆ ಹೇಳ್ಕೊಂಡು ಕಾಲ ಕಳೆದ್ರೆ ಹಿಂಗೆ ಸಾಧ್ಯ? ಇದು ಪ್ರತಿಯೊಬ್ಬರು ಯೋಚನೆ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಎಷ್ಟು ಮಟ್ಟಕ್ಕೆ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ, ನಮ್ಮ ದೇಹವನ್ನು ಎಷ್ಟು ಚೆನ್ನಾಗಿ ಶುಚಿಯಾಗಿ ಇಟ್ಕೊಂಡಿದ್ದೀವಿ ಅಂತಕ್ಕಂಥ ಪ್ರಕ್ರಿಯೆಗಳಲ್ಲಿ ನಿಮಗೆ ಗೊತ್ತಾದಾಗ ನೀವು ಏನು ನಿರೀಕ್ಷೆ ಮಾಡ್ತೀರೋ ಅದನ್ನು ನಿಮ್ಮ ದೇಹಗಳನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡಿದ್ದಾಗ ನಿರೀಕ್ಷೆಗೆ ತಕ್ಕಂತೆ ಆ ಸಂತಾನ ಪ್ರಾಪ್ತಿಯಾಗತ್ತೆ. ಆ ಸಂತಾನನೇ ದೈವತ್ವ. ಅದರಲ್ಲೂ ವಿಚಾರ ಹೇಳಬೇಕು ಅಂದರೆ ಭಗವಂತನೇ ಮಗುವಿನ ಸೃಷ್ಟಿಯಲ್ಲಿ ಬರ್ತಾನೆ ಅಂದಮೇಲೆ ಪ್ರತ್ಯಕ್ಷ ದೇವರೇ ಆಗಿರ್ತಾನೆ ಅಂದರೆ ನೀವು ಯಾವ ರೀತಿ ಇರಬೇಕು ನೀವೇ ಪ್ರತಿಯೊಬ್ಬರು ಯೋಚನೆ ಮಾಡಿ. ಇದು ಯಾರೂ ಬಾಯ್ಬಿಟ್ಟು ಹೇಳಲ್ಲ, ನಾನು ಬಾಯ್ಬಿಟ್ಟು ಹೇಳ್ತಿದ್ದೀನಿ, ಹೇಳಲೇಬೇಕು ಇದು. ಯಾಕೆ ಅಂದರೆ ಇದಕ್ಕೆ ಶೃಂಗಾರ ಶಾಸ್ತ್ರ ಅಂತಾರೆ. ಏನು ಶಾಸ್ತ್ರ ಹೇಳ್ತಾರಮ್ಮ? ಶೃಂಗಾರ ಶಾಸ್ತ್ರ ಅಂತಾರೆ ಇದನ್ನು. ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ಪಡ್ಕೊಳ್ತಕ್ಕಂಥ ಸಂತಾನವನ್ನು ಪಡ್ಕೊಳ್ತಕ್ಕಂಥದ್ದೇ ಶೃಂಗಾರ ಶಾಸ್ತ್ರ. ನೀವು ಸಿಂಗಾರ ಮಾಡ್ಕೊತೀರಿ, ಶೃಂಗಾರ ಬಿಟ್ಬಿಡ್ತೀರಿ.
ಅಲ್ವೇನಮ್ಮ? ಸಿಂಗಾರ ಮಾಡ್ಕೊತೀರಿ, ಶೃಂಗಾರ ಬಿಟ್ಬಿಡ್ತೀರಿ. ಇದಕ್ಕೆ ಚೇಷ್ಟೆ ಅಂತಾರೆ. ಇದನ್ನು ಚೇಷ್ಟೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಗು ಪಡ್ಕೋತಾ ಇರೋದು ನಾವು. ಚೇಷ್ಟೆ ಬರಲ್ಲ, ಇದು ಪ್ರಾಣಿಯಲ್ಲೂ ಇಲ್ಲ, ಈ ಮನುಷ್ಯನಲ್ಲಿ ಚೇಷ್ಟೆ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ಟಿ ವಿನಲ್ಲಿ ಕೂತ್ಕೊಂಡು, ಎಷ್ಟೋ ನಡೀತಾ ಇದೆಯಲ್ಲ, ಲವ್ ಮಾಡೋದು, ಕತ್ತರಿಸು ಫ್ರಿಡ್ಜಿಗೆ ತುಂಬೋದು ಅಲ್ವಾ? ಇದೆಲ್ಲವೂ ಒಂದು ರೀತಿ ಉದಾಹರಣೆ, ನಾನು ಚೇಷ್ಟೆನೇ ಇದು. ಹೆಣ್ಣನ್ನು ಹೇಗೆ ಬೇಕಂಗೆ ಬಳಸೋದು, ದಾಂಪತ್ಯವನ್ನು ಹೇಗೆ ಬೇಕಂಗೆ ಬಳಸೋದು, ಇವೆಲ್ಲವೂ ಚೇಷ್ಟೆ ಆಗತ್ತೆ ಹೊರತು ಶೃಂಗಾರ ಆಗಲ್ಲ. ಸಿನಿಮಾ ನೋಡಿಬಿಟ್ಟು ಜೀವನ ಮಾಡೋಕ್ಕಾಗಲ್ಲ. ಸಿನಿಮಾದಲ್ಲಿ ನಡೆಯೋ ಥರ ಗಂಡ ಹೆಂಡತಿ ನಡ್ಕೊಳಕ್ಕಾಗಲ್ಲ, ಅದು ಅವಶ್ಯಕತೆಯೂ ಇಲ್ಲ. ಪ್ರೀತಿನ ನಾವು ಭಗವಂತನೇ ಪ್ರೀತಿ ಅಂತಕ್ಕಂಥದ್ದನ್ನು ತಿಳ್ಕೊಂಡಿಲ್ಲ. ನಾವು ಪ್ರೀತಿ ಅಂದರೆ ಹುಡುಗ ಹುಡುಗಿ ಲವ್ ಮಾಡೋದು ಪ್ರೀತಿ ಅಲ್ಲ. ಪ್ರೀತಿಯ ಮೂಲ ಅರ್ಥ ಭಗವಂತ. ಬ್ರಹ್ಮನ ಮೂಲ ಅರ್ಥ ಭಗವಂತನ ಕಡೆಗೆ ನಾವು ಸಾಗುವುದನ್ನೇ ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು. ನಮ್ಮ ಮನಸ್ಸು, ನಮ್ಮ ದೇಹವನ್ನು ಭಗವಂತನ ಕಡೆಗೆ ತಿರುಗಿಸ್ಬೇಕು, ಅದು ಬ್ರಹ್ಮ. ನಾವು ಚೇಂಜ್ ಆಗಲ್ಲ, ನಾವು ಹಾಗೇ ಇರ್ತೀವಿ, ಬಾಯಲ್ಲಿ ಮಾತ್ರ ಹೇಳ್ತೀವಿ ಬ್ರಹ್ಮ ಅಂತ. ತಪ್ಪಲ್ವಾ ಇದು? ಹಾಗಾಗಿ ತಪ್ಪು ಅಂತ ನಾನು ಹೇಳ್ತೀನಿ, ನೀವು ತಪ್ಪು ಅಂತ ಅಂದ್ಕೋಬೇಡಿ. ನಿಮ್ಮ ಇಷ್ಟ, ತಪ್ಪು ಅಂದರೆ ತಪ್ಪು ಅಂದ್ಕೊಳ್ಳಿ, ಸರಿ ಅಂದರೆ ಸರಿ ಅಂದ್ಕೊಳ್ಳಿ, ನಿಮ್ಮ ವೈಯಕ್ತಿಕ. ಆದರೆ ಎಲ್ಲವನ್ನು ನಾವು ಪ್ರಪಂಚಾದ್ಯಂತ ಎಲ್ಲರೂ ಬೇಕಾದಷ್ಟು ರೀತಿಯಲ್ಲಿ ಹೇಳ್ತಾರೆ. ಇವ್ರು ಹೇಳ್ತಾ ಇರ್ತಕ್ಕಂಥ ರೀತಿ ಯಾವ ರೀತಿ ಇದೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡ್ಕೊಳ್ಳಿ. ಕಾರಣ ಇಷ್ಟೇ, ಸತ್ಯತೆಯನ್ನು ನಿಮ್ಮಲ್ಲೇ ನೀವು ರೂಪಿಸ್ಕೋಬೇಕು. ಸತ್ಯ ಅನ್ನೋದು ನಿಮಗೆ ಗೊತ್ತಾಗಬೇಕು. ಆ ಸತ್ಯ ಕಂಡಾಗ ನಿಮಗೇನಾಗತ್ತೆ, ಅಷ್ಟು ಸುಲಭವಾಗಿ ಪರಿಹಾರ ಮಾಡ್ಕೊಳಕ್ಕಾಗಲ್ಲ, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಪ್ರಯತ್ನ ಮಾಡಬೇಕು ಅಂದರೆ ನಿಮ್ಮ ವಾಸದ ಮನೆಯಲ್ಲಿ ಸುತ್ತ ತಿರುಗತಕ್ಕಂಥ, ಪ್ರದಕ್ಷಿಣೆ ತಿರುಗತಕ್ಕಂತಹ ಮನೆಯನ್ನು ಇಟ್ಟು, ಮನೆಯ ಪ್ರದಕ್ಷಿಣೆಯಲ್ಲಿ ಹಸಿರು ಗಿಡಗಳನ್ನು ನೀವು ನೋಡುವ ಪಕ್ಷದಲ್ಲಿ, ಯಾಕೆ ಅಂದರೆ ಪ್ರಕೃತಿ ಅಂದರೆ ಹಸಿರು ಅಂತೀವಿ ಅಲ್ಲಮ್ಮ? ಪ್ರಕೃತಿಯನ್ನು ಹಸಿರಾಗಿರಬೇಕಾದ್ರೆ ಮನೆಯ ಸುತ್ತ ಹಸಿರಿದೆಯಾ? ಆ ಥರ ಮನೆ ಕಟ್ಟಕ್ಕಾಗಿದೆಯಾ ನಿಮಗೆ? ಮನೆ ಸುತ್ತಲೂ ಹಸಿರಿರಬೇಕು, ಇದು ಪ್ರಕೃತಿ. ಇದೆಯಾ? ಇಲ್ಲ. ಏನು ಮಾಡಬೇಕಾಗತ್ತೆ? ಆ ಉದ್ದೇಶಕ್ಕೋಸ್ಕರವಾಗಿ ವಿಕೃತಿಯಾದ ಮನೆಯನ್ನು ಕಟ್ಟಿಕೊಂಡು ಪ್ರಕೃತಿಯಾದ ಮಗುವನ್ನು ಪಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡ್ರೆ, ಇದನ್ನು ನಿಮ್ಮ ಕಲ್ಪನೆಗೆ ನೀವು ಬ್ರಹ್ಮ ಸೃಷ್ಟಿ ಅಂತ ಅಂದ್ಕೋಬೇಕಾಗತ್ತೆ. ಆ ಕಾರಣದಿಂದಾಗಿ ಪ್ರತಿಯೊಬ್ಬರು ಕೂಡ ಆದಷ್ಟು ಮಟ್ಟಕ್ಕೆ ಮುಂದಿನ ಮಕ್ಕಳಿಗೆ ಈ ಪ್ರಕ್ರಿಯೆಗಳನ್ನು ಹೇಳಿಕೊಟ್ಟು ಅವರನ್ನು ಶುದ್ಧೀಕರಣ ಮಾಡಿ ಅವರ ಮನಸ್ಸಿಗೆ ಇದೆಲ್ಲವನ್ನು ಕೊಟ್ಟು ಪ್ರಯತ್ನಪೂರ್ವಕವಾಗಿ ಹಳಬರು ಪ್ರಯತ್ನ ಪಟ್ಟರೆ ಈಗಲೂ ಕಾಲ ಮಿಂಚಿಲ್ಲ. ಆದಷ್ಟು ಮಟ್ಟಿಗೆ ಬೆಳೆಸಿ ನಮ್ಮ ಸಮಾಜವನ್ನು ಶುದ್ಧೀಕರಣ ಮಾಡೋದಕ್ಕೆ ಭಗವಂತನೆಡೆಗೆ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಯಾರಿಗೂ ತಿಳಿಯದ ಹಲವಾರು ವಿಚಾರಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ಮನೆಗೆ 8 ಮೂಲೆ ಇದ್ದಾಗ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗತ್ತೆ, ಭಗವಂತನ ಎಡೆಗೆ ಸಾಗುವುದೇ ಬ್ರಹ್ಮ ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.